ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾ ಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ. ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮತಸ್ತುಲ್ಯಂ ರಾಮನಾಮ ವರಾನನೆ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವ ನಿಮಗಾಃ. ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀಮಧ್ವಾಃ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮದುಃ ಸ್ಮೃತಾಃ ಚಿಂತಾಮಣಿಸ್ತು ವ್ಯಾಸಾರ್ಯಾಃ ಮುನಿತ್ರಯಂ ನತಾಃ ವಯಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಾಃ ಇಷ್ಟದಾನ್ ಕಷ್ಟಹರ್ತॄನ್ನಾಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಗುರುಭ್ಯೋ ನಮಃ. ರಾಮದೇವರ ಆಜ್ಞೆಯನ್ನು ಶಿರಸಾಧಾರಣೆ ಮಾಡಿ ವಾಯುದೇವರ ಜೀವೋತ್ತಮರ ಅವತಾರರಾದ ಹನುಮಂತ ದೇವರು ಸಮುದ್ರದ ಮಾಧ್ಯಮದಲ್ಲಿ 100 ಯೋಜನದ ಲಂಕೆಯನ್ನು ಪ್ರವೇಶ ಮಾಡಿ ಅನ್ವೇಷಣೆ ಮಾಡ್ತಾ ಅಶೋಕ ವನಿಕೆಯ ಶಿಂಶಪಾ ವೃಕ್ಷದ ಬುಡಕ್ಕೆ ಬಂದಿದ್ದಾರೆ. ದದರ್ಶ ಶಿಂಶಪಾ ವೃಕ್ಷ ಮೂಲಸ್ಥಿತ ರಮಾಕೃತಿಂ. ಲಕ್ಷ್ಮೀದೇವಿಯ ಅವತಾರಳಾದ ಸೀತಾದೇವಿಯ ಪ್ರತಿಕೃತಿಯನ್ನು ನೋಡಿದ್ದಾರೆ. ದದರ್ಶ ಎಷ್ಟು ವಿಚಿತ್ರ ಆಗಿತ್ತು ಅಂತಂದರೆ, ಸುತ್ತ ರಾಕ್ಷಸರು, ಅದರ ಮಧ್ಯದಲ್ಲಿ ಸೀತಾದೇವಿ. ರಾಕ್ಷಸಿಯರು ಅಂತಂದರೆ ಯಾರಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕೋ ಅವರು ರಾಕ್ಷಸಿಯರು. ರಾವಣ ಅಂತಹ ರಾಕ್ಷಸಿಯರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಇಟ್ಟಿದ್ದಾನೆ. ಅವರು ರಕ್ಷಣೆ ಮಾಡುವವರು, ಅವರಿಂದ ಸೀತಾದೇವಿಯನ್ನು ರಕ್ಷಣೆ ಮಾಡಬೇಕೋ. ಇದನ್ನು ರಾಮಾಯಣ ನಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ವಿರುದ್ಧವಾದ 2 ವರ್ಗಗಳು. ರಾಕ್ಷಸಿಯರು ವಿಕೃತವಾದ ವೇಷವುಳ್ಳವರು. ಸೀತಾದೇವಿ ಸ್ಫುರದ್ರೂಪಿಣಿ. ರಾಕ್ಷಸಿಯರಲ್ಲಿ ಅದನ್ನು ವರ್ಣನೆ ಮಾಡ್ತದೆ ರಾಮಾಯಣ. ಒಬ್ಬಳಿಗೆ ಒಂದೇ ಕಣ್ಣು, ಒಬ್ಬಳಿಗೆ 1 ಕಿವಿ ಮಾತ್ರ, ಕಿವಿಯೇ ಇಲ್ಲ. ಒಬ್ಬಳಿಗೆ 1 ಮೂಗು ಮಾತ್ರ, ಒಬ್ಬಳಿಗೆ ಅರ್ಧ ತುಟಿ, 1 ಕೈಯೋಳು, 1 ಕಾಲಿನವಳು. ಒಂದ್ಸಲ ಆಲೋಚನೆ ಮಾಡಿ, ದೇವರು ನಮ್ಮನ್ನು ಹಾಗೆ ಮಾಡಲಿಲ್ಲ ಅಂತ. ದೇವರು ನನಗೇನು ಮಾಡಿದ ಅಂತ ನಾವು ಪ್ರಶ್ನೆ ಕೇಳ್ತೇವೆ. ಒಂದು ವೇಳೆ ರಾಮಾಯಣದ ಚಿತ್ರ ನಮ್ಮ ಕಣ್ಣ ಮುಂದೆ ಬಂದರೆ ದೇವರು ನಮ್ಮನ್ನು ಭೂಮಿಯಲ್ಲಿ ಅಲ್ಲ ಸ್ವರ್ಗದಲ್ಲಿ ಇಟ್ಟಿದ್ದಾನೆ ಅಂತ ನಾವು ಅನುಸಂಧಾನ ಮಾಡಬೇಕು. ದೇವರು ಏನು ಮಾಡಿದ ಅಂತ ನಾವು ಕೇಳೋದಲ್ಲ, ನಮಗೆ ಏನು ಲಕ್ಸೂರಿಯಸ್ ಲೈಫ್ ಕೊಟ್ಟಿದ್ದಾನೆ ಅಂತಂದರೆ ಇದು ದೇವರ ಕಾರುಣ್ಯ. ಎಲ್ಲ ರಾಕ್ಷಸಿಯರು ವಿಕೃತವಾದ ವೇಷವುಳ್ಳವರು. ಸೀತಾದೇವಿ ಎಲ್ಲವೂ ಲಕ್ಷಣ ಭರಿತಳಾದವಳು. ಕಣ್ಣು ಪರ್ಫೆಕ್ಟ್,
ಕಿವಿಯೂ ಚೆನ್ನಾಗಿದೆ, ಮೂಗೂ ಚೆನ್ನಾಗಿದೆ, ಮುಖನೂ ಸುಂದರ, ಇಡೀ ದೇಹ, ಇಡೀ ಆಕೃತಿ, ಗಾತ್ರ ಎಲ್ಲ ಲಕ್ಷಣ ಭರಿತವತ್ತು. ವಿರುದ್ಧರಾದವ್ರು ನೋಡಿ, ಒಂದು ರಾಕ್ಷಸಿ ಅಲ್ಲ, ಸಾವಿರ ರಾಕ್ಷಸಿಯರನ್ನು ರಾವಣ ನಿಯಮನೆ ಮಾಡಿದ್ದಾನೆ. ಒಂದೂ ಸರಿ ಇಲ್ಲ ಅಲ್ಲಿ. ರಾಕ್ಷಸಿಯರ ದೇಹ ನೋಡಿದ್ರೇ ನಮಗೆ ಆ ಸೀತಾದೇವಿಯಿಂದ ವ್ಯತ್ಯಾಸ, ವೈಲಕ್ಷಣ್ಯಗಳು ಎದ್ದು ಕಾಣ್ತದೆ. ರಾಕ್ಷಸಿಯರ ಮಾತು ಒರಟಾದ ಮಾತು, ಕ್ಷಣಕ್ಷಣಕ್ಕೂ ಹಿಂಸೆ ಕೊಡುವ ಮಾತು. ಆ ಧ್ವನಿಯೇ ಕರ್ಕಶ, ಕೇಳಲಿಕ್ಕಾಗುವುದಿಲ್ಲ. ಮಾತಿನ ಭಾಷೆನೂ ಸರಿ ಇಲ್ಲ. ಸೀತಾದೇವಿ ಮಧುರವಾದ ಧ್ವನಿ, ಮಿತವಾದ ಮಾತು, ಒಳ್ಳೆಯ ಸುಸಂಸ್ಕೃತವಾದ ಭಾಷೆ. ಎಷ್ಟು ವ್ಯತ್ಯಾಸ ನೋಡಿ. ರಾಕ್ಷಸಿಯರು ದೇವತೆಗಳು ಅಂದರೆ ಹೇಗಿರ್ತಾರೆ, ಆ ವೈಲಕ್ಷಣ್ಯ ರಾಮಾಯಣ ನಮಗೆ ತೋರಿಸಿದೆ. ರಾಕ್ಷಸಿಯರು ತಿಂತಲೇ ಇರ್ತಾರೆ, ಕುಡಿಯುತ್ತಲೇ ಇರ್ತಾರೆ. ಒಂದು ಕೈಯಲ್ಲಿ ಕುಡಿಯುವುದು, ಒಂದು ಕಡೆಯಲ್ಲಿ ತಿನ್ನೋದು. ಏನು ತಿನ್ನೋದು, ಏನು ಕುಡಿಯುವುದು ಅಂತ ಕೇಳಬೇಡಿ. ಕುಡಿಯುವುದಂದರೆ ಕುಡಿಯಬಾರದನ್ನೇ ಕುಡಿಯುವುದು, ತಿನ್ನುವುದಂದರೆ ತಿನ್ನಬಾರದವನ್ನೇ ತಿನ್ನುವುದು ಅಂತ ಅರ್ಥ. ಎಲ್ಲ ಬೆಳಗಿನಿಂದ ರಾತ್ರಿ ತನಕ ತಿನ್ನುವುದು ಕುಡಿಯುವುದು, ತಿನ್ನುವುದು ಕುಡಿಯುವುದು ಅಂತ. ಆದರೂ ಆರೋಗ್ಯ ಇಲ್ಲ. ಇದು ರಾಕ್ಷಸಿಯರ ಲಕ್ಷಣ ಆಗಿದ್ದರೆ, ಸೀತಾದೇವಿ ಏನೂ ಮುಡ್ತಿರಲಿಲ್ಲ, ಶುದ್ಧ. ನಮಗೆ ಒಂದು ಏಕಾದಶಿ ಮಾಡುವಾಗಲೇ ಅಬ್ಬಬ್ಬ ಅಂತ ಆಗಿಬಿಡ್ತೀವಿ. ಒಂದು ಏಕಾದಶಿ ಮಾಡೋದಲ್ಲ, ನಾಳೆ ಏಕಾದಶಿ ಅಂದರೆ ಇವತ್ತೇ ಜನ ಬರಲಿಕ್ಕೆ ಪ್ರಾರಂಭ ಆಗಿದೆ. 10 ತಿಂಗಳು ಏನೂ ಆಹಾರ ಮುಟ್ಟಲಿಲ್ಲ, ಅಲ್ಪಾಹಾರ ಅಂತ ರಾಮಾಯಣ ಹೇಳುತ್ತೆ. ಬರೀ ಗಾಳಿ ಆಹಾರ ಮಾತ್ರ. ಇವರು ತಿಂದು ತೇಗಿದ್ದಾರೆ. ಸೀತಾದೇವಿ ಏನೂ ಆಹಾರ ಇಲ್ಲ. ಆದರೆ ರಾಕ್ಷಸಿಯರನ್ನು ನೋಡಿದರೆ ನೋಡುವುದೇ ಬೇಡ ಅಂತ ಅನಿಸ್ತದೆ. ಸೀತಾದೇವಿಯನ್ನು ನೋಡಿದರೆ ಏನು ಲಕ್ಷಣ, ತಿನ್ನಲಿಲ್ಲ, ಆಹಾರ ಇಲ್ಲ, ಏಕಾದಶಿಯ ಹಾಗೆ ಶುದ್ಧ. ಆದರೆ ಲಕ್ಷಣ. ರಾಕ್ಷಸರಿಗೆ ಟೆನ್ಷನ್ ಏನಿಲ್ಲ. ರಾವಣ ಮಾಡಿದ ಆರ್ಡರ್, ಸೀತೆಗೆ ಕಿರುಕುಳ ಕೊಟ್ಟು ಒಪ್ಪಿಸಿಬಿಡಿ ಅಂತ ಅಷ್ಟೇ. ಸೀತಾದೇವಿಗೆ ಎಷ್ಟು ಉದ್ವೇಗಗಳು. ರಾಮ ಇಲ್ಲ, ಗಂಡ ಇಲ್ಲ, ತನಗೆ ಬಂಧುಗಳಿಲ್ಲ, ಒಬ್ಬರೇ ಒಬ್ಬರು ತನಗೆ ಬೇಕಾದವರು ಯಾರೂ ಇಲ್ಲ, ಒಬ್ಬರು ಆತ್ಮೀಯರು ಯಾರೂ ಇಲ್ಲ. ಒಂದು ಮೆಸೇಜ್ ಕೊಡೋಣ, ಒಂದು ಫೋನ್ ಮಾಡೋಣ, ಒಂದು ವಾಟ್ಸಪ್ ಕಳಿಸೋಣ, ಯಾವ ಸಾಮಗ್ರಿಯನ್ನು ರಾವಣ ಕೊಡಲಿಲ್ಲ. ಈ ರಾಕ್ಷಸರಿಗೆ ಎಲ್ಲ ಅವರದೇ ರಾಜ್ಯ. ಒಬ್ಬಳು ಮಾತ್ರ ಈ ಶಿಂಶಪಾ ವೃಕ್ಷ, ಅಶೋಕ ವೃಕ್ಷದ ಮಧ್ಯದಲ್ಲಿದೆ. ಶಿಂಶಪಾ ವೃಕ್ಷ ಏನು ಅಂತಂದರೆ ವಿದ್ವಾಂಸರಲ್ಲೇ ಭಿನ್ನಾಭಿಪ್ರಾಯ ಇದೆ. ವಾದಿರಾಜರು ಬರೀತಾರೆ, ಮುಳ್ಳಿನಿಂದ ತುಂಬಿದ ಮರ ಅದು ಶಿಂಶಪಾ ವೃಕ್ಷ, ಅಶೋಕದ್ದೇ ಒಂದು ಜಾತಿ ಪ್ರಭೇದ ಅಂತ ಬರೀತಾರೆ. ಅಂದರೆ ಮುಳ್ಳಿನಿಂದ ತುಂಬಿದ ಮರ ಅಂತ. ಸೀತಾದೇವಿಯನ್ನು ಎಲ್ಲಿಟ್ಟಿದ್ದ ರಾವಣ ಅಂತಂದರೆ ಶಿಂಶಪಾ ವೃಕ್ಷದ ಬುಡದಲ್ಲಿ ಇಟ್ಟಿದ್ದ. ಹೇಗಿದೆ ನೋಡಿ ಆ ಜಾಗ. ಎಲ್ಲ ರಾಕ್ಷಸಿಯರು ಅಂದರೆ ಮುಳ್ಳು, ಅದರ ಮಧ್ಯದಲ್ಲಿ ಪುಷ್ಪದ ಹಾಗೆ ಸೀತಾದೇವಿ. ಎಂದೆಂದೂ ಬಾಡದ ಪುಷ್ಪ ಅದು. ಸುತ್ತ ಕಂಟಕಗಳು. ಈ ಗುಲಾಬಿ ಇದೆ, ಅದಕ್ಕೂ ಮುಳ್ಳು ಇದೆ. ಆದರೆ ಆ ಮುಳ್ಳು ಗುಲಾಬಿಗೇನು ಅನ್ಯಾಯ ಮಾಡುವುದಿಲ್ಲ, ಗುಲಾಬಿಯನ್ನು ಕೀಳುವವರಿಗೆ ಮಾತ್ರ ಕಿರುಕುಳ ಕೊಡೋದು. ಇದು ಹಾಗಲ್ಲ, ವಿರುದ್ಧ. ಈ ಕಂಟಕಗಳು ಅಂದರೆ ರಾಕ್ಷಸಿಯರು ಸೀತೆಗೇನೇ ಕಿರುಕುಳ ಕೊಡುವವರು, ಅನ್ಯಾಯ ಮಾಡೋರು, ದಿನಾ ಟಾರ್ಚರ್. ಈ ಹೊಡೆಯುವುದಾದರೂ ಪರವಾಗಿಲ್ಲ, ಈ ಮಾನಸಿಕ ಹಿಂಸೆ. ರಾವಣನ ಹತ್ರ ಹೋಗು, ನಿನಗೇನು ಕಡಿಮೆ ಆಗಿದೆ, ರಾವಣ ಏನು ಮಾಡಿದ್ದಾನೆ, ಬೆಳಗಿನಿಂದ ರಾತ್ರಿ ತನಕ ಇದೇ ಗುಯ್ 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 ಗುಯ್, ಬೇರೆ ಕೇಳಲಿಕ್ಕೇ ಇಲ್ಲ. ಎಂತಹ ಹಿಂಸೆ. ಸೀತಾದೇವಿ ಯಾವುದನ್ನು ವಿರೋಧಿಸ್ತಾಳೆ ಅದನ್ನೇ ಪ್ರಲೋಭನೆ ಮಾಡುವಂತಹ ಕೆಟ್ಟ ಮಾತುಗಳು. ಯಾವುದು ಇಷ್ಟ ಅಲ್ಲ. 5 ವರ್ಷಕ್ಕೊಮ್ಮೆ ಆಗ್ತದೆ ನೋಡಿ, ಇದಕ್ಕೆ ಓಟ್ ಕೊಡಿ, ಇದಕ್ಕೆ ಓಟ್ ಕೊಡಿ. ನಾವು ಕೇಳಲಿಕ್ಕಾಗಿದ್ರೆ ಕೇಳಬೇಕದು, ಬೇರೆ ಮಾರ್ಗನೇ ಇಲ್ಲ. ಅಲ್ಲಿ ಮೈಕೈ ಇಟ್ಟು ನಿಮ್ಮ ಕಿವಿಗೆ ಇಡ್ತಾರೆ, ಬೇಕೋ ಬೇಡೋದು ಬೇರೆ. ಹಾಗೆ ರಾವಣನನ್ನು ಒರಿಸು ಅಂತ ಬೆಳಗಿನಿಂದ ರಾತ್ರಿ ತನಕ, ರಾತ್ರಿಯಿಂದ ಬೆಳಗಿನ ತನಕ. ರಾಕ್ಷಸಿಯರೆಲ್ಲ ರಾತ್ರಿಯಲ್ಲಿ ಶಕ್ತಿ ಉಳ್ಳವರು, ಜಾಗ್ರತೆ. ಸೀತಾದೇವಿ ಅವಳು ರಾತ್ರಿ ಅಲ್ಲ. ಹಾಗಾಗಿ ಎಂತಹ ವ್ಯತ್ಯಾಸ. ವಿರುದ್ಧರಾದವರನ್ನು ಒಟ್ಟು ಸೇರಿಸಿದ್ದಾರೆ. ಈ ರಾಕ್ಷಸಿಯರು ತಿಂದರೂ ಕೂಡ ಪಾಪ ಅಂತ ಇರ್ತಾರೆ. ಸೀತಾದೇವಿ ಏನು ತಿನ್ನದಿದ್ದರೂ ಕೂಡ ಲಕ್ಷಣ
ಅನಶ್ನನ್ ಅನ್ಯ ಅಂತ ಭಗವಂತನಿಗೆ ಹೇಳಿದ ಹಾಗೇನೆ ತಿಂದ ಹಕ್ಕಿ ಬಡವಾಯ್ತೈತೆ, ತಿನ್ನದ ಹಕ್ಕಿ ಚೆನ್ನಾಗಿರ್ತದೆ ಅಂತ ಸೀತಾದೇವಿಯನ್ನು ತಿನ್ನದಿದ್ದರೂ ಆರಾಮವಾಗಿದ್ಲು. ಹಾಗಾಗಿ ಆ ಹೆಣ್ಮಕ್ಕಳಲ್ಲಿರ್ತಕ್ಕಂತಹ ವ್ಯತ್ಯಾಸಗಳನ್ನು ರಾಮಾಯಣ ನಮಗೆ ವಿವರಿಸಿ, ಆ ರಾಕ್ಷಸಿಯರು ರಾವಣನ ಆಜ್ಞೆಯನ್ನು ಹೊತ್ತು ಅವಳಿಗೆ ಪೀಡೆ ಕೊಡ್ತಾಯಿದ್ರು ಸೀತಾದೇವಿಗೆ. ಯಾವುದಕ್ಕೂ ತಲೆ ಕೊಡಲಿಲ್ಲ ಸೀತಾದೇವಿ. ಅಳುವುದು ಒಂದೇ ಪರಿಹಾರ. ಕೊನೆಗೆ ಎಲ್ಲರೂ ಒಂದು ಮುಗಿಸಿ, ಸೀತೆ ನಿನ್ನ ಅಭಿಪ್ರಾಯ ಹೇಳು, ಏನು ಮಾಡ್ತಿ? ಹೋಗಲೇಬೇಕು ರಾವಣನ ಹತ್ರ, ನಿನಗೇನು ಕಡಿಮೆ, ಎಲ್ಲ ಭೋಗ ಎಲ್ಲ ಭಾಗ್ಯ ನಿನಗೆ ಸಿಗ್ತದೆ, ಲಂಕೆಯ ಮಹಿಷಿ ಆಗ್ತಿ, ಅರಸಿ ಆಗ್ತಿ ಅಂತ ಪ್ರಲೋಭನೆಯನ್ನು ಕೊಟ್ಟರೆ ಸೀತಾದೇವಿ ಹೇಳ್ತಾಳೆ, ನಾನು ರಾಮನನ್ನು ಬಿಟ್ಟು ಇನ್ನೊಬ್ಬರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ರಾಮನನ್ನು ಬಿಟ್ಟು ಇನ್ನೊಬ್ಬರಿಗೆ ನನ್ನ ಮನಸ್ಸಿನಲ್ಲಿ ಜಾಗ ಇಲ್ಲ. ನೀವು ಏನು ಮಾಡ್ತೀರೋ ಮಾಡಿ ಅಂತ ಗಟ್ಟಿಯಾಗಿ ಹೇಳ್ತಾಳೆ. ಎಂಥ ಒಂದು ದೀಕ್ಷೆ ನೋಡಿ. ಯಾರಾದರೂ ಧೈರ್ಯಕ್ಕಿದ್ದಾರ? ಒಬ್ಬ ಹೆಣ್ಮಗಳು ಮಾತ್ರ. ಹನುಮಂತ ದೇವರಿಗೆ ಎಷ್ಟು ಖುಷಿಯಾಗಿರಬೇಕು. ನಮ್ಮ ರಾಮದೇವರು ವರಿಸಿದ ಸೀತೆ ಎಂತಹ ಪತಿವ್ರತೆ, ಎಂತಹ ಗಂಡನ ಮೇಲೆ ಭಕ್ತಿ, ಎಂಥ ಪ್ರೀತಿ. ಎಂಥವರು ಕೂಡ ತನ್ನ ನಿಯಮವನ್ನು ಬಿಡಬೇಕಾದಂತಹ ವಾತಾವರಣ. ಆದರೆ ಸೀತಾದೇವಿಯ ಈ ದೃಢವಾದ ಈ ನಿಲುವು ಹನುಮಂತ ದೇವರಿಗೆ ತುಂಬ ಇಷ್ಟ ಆಯ್ತಂತೆ. ಇನ್ನಷ್ಟು ಮಾತು ಕೇಳಬೇಕು ಅಂತ ಸೀತಾದೇವಿ ಕೊನೆಗೆ ಹೇಳ್ತಾಳೆ, ನೀವು ಹೀಗೇ ಹಿಂಸೆ ಕೊಟ್ಟರೆ ನಾನು ನನ್ನ ಬಟ್ಟೆಯನ್ನು ಕತ್ತಿಗೆ ಗಟ್ಟಿಯಾಗಿ ಕಟ್ಟಿ ಶರೀರ ಬಿಟ್ಟುಬಿಡ್ತೇನೆ. ಅಷ್ಟಾಗ ಅವರು ಬೆಚ್ಚಿ ಬಿದ್ದರು. ಅಬ್ಬಾ ಇದು ಬೇಡಪ್ಪ, ಯಾಕೆ ಅಂತಂದರೆ ಇದು ಆತ್ಮಹತ್ಯೆ ಕೇಸ್, ಮತ್ತೆ ಪೊಲೀಸ್ ಸ್ಟೇಷನಿಗೆ ಹೋಗೋದು, ಮತ್ತೆ FIR, ಎಲ್ಲ ರಗಳೆ ಬೇಡ. ಮತ್ತೆ ಪುನಃ ಸ್ವಲ್ಪ ಹೊತ್ತಾದ ಮೇಲೆ ಅದೇ ಇಷ್ಟಾಗುವಾಗ ಅಲ್ಲಿ ಒಬ್ಬಳು ತ್ರಿಜಟೆ ಅಂತ ರಾಮಾಯಣದಲ್ಲಿ ಹೇಳ್ತದೆ. ಏಕಜಟೆ, 2 ಜಟೆ. ಆ ಹೆಣ್ಮಕ್ಕಳು ಆ ತಲೆಯನ್ನು ಹೇಗೆ ಬಾಚ್ತಾರೆ ಅದನ್ನು ಇಟ್ಟುಕೊಂಡು ತ್ರಿಜಟೆ ಅಂತ 3 ಜಟೆ ಹಾಕ್ಕೊಂಡವಳು ಒಬ್ಬಳು. ತುಂಬ ಸಾತ್ವಿಕಳು, ಒಳ್ಳೆಯವಳು. ಯಾಕೆಂದರೆ ಸೀತಾದೇವಿಯ ಮೇಲೆ ತುಂಬ ಪ್ರೀತಿ ಉಳ್ಳವಳು. ಆ ತ್ರಿಜಟೆ ಆ ರಾಕ್ಷಸರನ್ನೆಲ್ಲ ಕೂಡಿಸಿ ಹೇಳ್ತಾಳೆ, ನೋಡಿ ನನ್ನ ಮಾತು ಸ್ವಲ್ಪ ಗಮನಿಸಿ ಕೇಳಿ. ಎಲ್ಲರೂ ಕಿವಿಯರ್ಲಿಸಿ ಕೇಳ್ತಾರೆ. ಏನು ಹೇಳ್ತಾಳೆ ಅವಳು ಹೇಳಿದ್ಲು, ನಾನು ಸ್ವಪ್ನ ಕಂಡೆ ಅಂತ ಹೇಳ್ತಾಳೆ. ಅಂದರೆ ನಿದ್ದೆ ಮಾಡ್ತಾಳೆ ಅಂತ ಇತ್ತು ತ್ರಿಜಟೆ. ಎಚ್ಚರದ ಸ್ವಪ್ನ ಅಲ್ಲ ಇದು, ಮಲಗಿದಾಗ ಅವಳು ಕಂಡ ಸ್ವಪ್ನ. ಕೇಳಿದ್ರು, ಏನು ಸ್ವಪ್ನ ಕಂಡಿ ನೀನು ಅಂತ. ಸ್ವಪ್ನದಲ್ಲಿ ರಾಮದೇವರು ಆಕಾಶದಲ್ಲಿ ತಿರುಗಾಡುವುದನ್ನು ನಾನು ಕಂಡೆ. ರಾಮದೇವರು ದಂತದ ವಿಮಾನದಲ್ಲಿ ಸಂಚಾರ ಮಾಡುವುದನ್ನು ನಾನು ಕಂಡೆ. ರಾಮನ ಪಕ್ಕದಲ್ಲಿ ಸೀತಾದೇವಿಯನ್ನು ಕಂಡೆ. ಸೀತಾದೇವಿಯನ್ನು ತೊಡೆಯಲ್ಲಿಟ್ಟು ರಾಮದೇವರು ಆಕಾಶದಲ್ಲಿ ನಗ್ತಾ ನಗ್ತಾ ಆರಾಮವಾಗಿ ಸಂಚಾರ ಮಾಡುವುದನ್ನು ನಾನು ಕಂಡೆ ಅಂತ ತ್ರಿಜಟೆ ಸ್ವಪ್ನದಲ್ಲಿ ಕಂಡದ್ದನ್ನು ಆ ಹೆಣ್ಮಕ್ಕಳಿಗೆ, ರಾಕ್ಷಸರಿಗೆ ಹೇಳ್ತಾಳೆ. ಅವರಿಗೆ ಭಯ ಪ್ರಾರಂಭ ಆಯಿತು. ಓ, ನಾವು ಇಲ್ಲಿವರೆಗೆ ಏನು ತೀರ್ಮಾನ ಮಾಡಿದ್ದೆವು ಅಂದರೆ ರಾಮ ಇಲ್ಲಿ ಬರಲಿಕ್ಕಿಲ್ಲ, ರಾಮನಿಗೆ ನೋ ಎಂಟ್ರಿ ಅಂತ ತಿಳ್ಕೊಂಡಿದ್ದೆವು. ಹಾಗಾಗಿ ಇಷ್ಟು ಗಟ್ಟಿಯಾಗಿ ನಾವು ಮಾತಾಡಿದ್ದೆವು. ರಾಮ ಸ್ವಪ್ನದಲ್ಲಿ ಬಂದ. ಇವತ್ತು ತ್ರಿಜಟೆಗೆ ನಾಳೆ ಎಚ್ಚರದಲ್ಲೇ ಬರ್ತಾನೆ, ನಾಡ್ದು ನಮ್ಮನ್ನು ಎಚ್ಚರ ತಪ್ಪಿಸಿ ಬಿಡ್ತಾನೆ, ನಮ್ಮ ಕಥೆ ಏನಾಗಬೇಕು ಅಂತ ಚಿಂತಾಕ್ರಾಂತರಾಗ್ತಾಳೆ. ತ್ರಿಜಟೆ ತನ್ನ ಸ್ವಪ್ನವನ್ನು ಮುಂದುವರಿಸ್ತಲೇ ಹೋಗ್ತಾಳೆ. ಸ್ವಪ್ನದಲ್ಲಿ ತ್ರಿಜಟೆ ರಾಮದೇವರನ್ನು ಕಾಣುವ ಯೋಗ ಪಡೆದಲು. ಹಾಗಾಗಿ ಈ ಉಳಿದ ರಾಕ್ಷಸರಿಗಿಂತ ತ್ರಿಜಟೆಯ ವೈಶಿಷ್ಟ್ಯ ನಾವು ಎದ್ದು ನೋಡಬಹುದು. ಸಾಮಾನ್ಯವಾಗಿ ರಾಕ್ಷಸರಿಗೆ ದೇವರೆಲ್ಲ ಸ್ವಪ್ನದಲ್ಲಿ ಬರುವುದಿಲ್ಲ, ದೆವ್ವಗಳೇ ಬರುವುದು. ಅವಳಿಗೆ ಸ್ವಪ್ನದಲ್ಲಿ ದೇವರನ್ನು ಕಾಣ್ತಾಳೆ ಅಂತಂದರೆ ಒಳ್ಳೆಯ ಸಾತ್ವಿಗಳು ಅಂತ ಅದಕ್ಕೆ ಹೇಳೋದು. ರಾಮದೇವರು ಆಕಾಶದಲ್ಲಿ ವಿಮಾನದಲ್ಲಿ ಹೋಗ್ತಾ ಇದ್ರು. ಹೋಗುವಾಗ ಸೂರ್ಯ ಚಂದ್ರರನ್ನು ನೋಡಿದರು. ಬೆಳಗ್ಗೆ ಸೂರ್ಯ, ಸಾಯಂಕಾಲ ಚಂದ್ರರನ್ನು. ಆ ನೋಡುವ ಹೋಗುವಾಗ ಅದನ್ನು ಸೂರ್ಯನನ್ನು ಮುಡ್ತಾಳೆ, ಚಂದ್ರನನ್ನು ಮುಡ್ತಾಳೆ. ಸ್ವಪ್ನದಲ್ಲಿ ಸೂರ್ಯ ದರ್ಶನ, ಚಂದ್ರ ದರ್ಶನ ಇದೆಲ್ಲ ಒಳ್ಳೆಯ ಲಕ್ಷಣಗಳು. ಸೂರ್ಯನನ್ನು ಮುಟ್ಟುವುದು, ಚಂದ್ರನನ್ನು ಮುಟ್ಟುವುದು ಅಂತಂದರೆ ಅದು ನಾವು ಒಳ್ಳೆಯ ಗತಿಗೆ ಹೋಗುವವರು. ಅದರ ಅರ್ಥ ಸೂರ್ಯ ಉದಯಿಸಿದ ಅಂತಂದರೆ ನಮ್ಮ ಸಮಸ್ಯೆ ಪರಿಹಾರ ಆಯಿತು ಅಂತ ಅರ್ಥ. ಚಂದ್ರ ಉದಯಿಸಿದ ಅಂತಂದರೆ
ರಾತ್ರಿಯ ಬಾಧೆ ಇಲ್ಲ ಅಂತ ಅರ್ಥ. ಈ ನಿಶಾಚರರು ನಿಶಾಚರಿಯರು ಅವರ ಪೀಡೆ ಏನಿದ್ರೂ ರಾತ್ರಿಯಲ್ಲಿ. ಸೂರ್ಯ ಉದಯಿಸಿದ ಅಂದರೆ ನಿಶಾಚರರಿಗೆ ನಿಶಾಚರಿಗಳಿಗೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಆ ಸ್ವಪ್ನದ ವಾರ್ತೆ ಇವರಿಗೆ ಕಂಟಕವಾಗಿ ಪರಿಣಮಿಸಿತು, ರಾಕ್ಷಸಿಯರಿಗೆ. ಅವಳು ಸ್ವಪ್ನದ ವೃತ್ತಾಂತಗಳನ್ನು ಹೇಳ್ತಲೇ ಹೋಗ್ತಾಳೆ. ರಾವಣನನ್ನು ಸ್ವಪ್ನದಲ್ಲಿ ಕಂಡೆ. ಮೈ ತುಂಬ ಎಣ್ಣೆ ಹಾಕ್ಕೊಂಡಿದ್ದಾನೆ, ಕೆಂಪು ಬಟ್ಟೆ ಉಟ್ಕೊಂಡಿದ್ದಾನೆ, ಕತ್ತೆ ಮೇಲೆ ಪ್ರಯಾಣ ಮಾಡ್ತಾ ಇದ್ದಾನೆ. ರಾಮದೇವರು ಹಂಸ ಎಳ್ಕೊಂಡು ಹೋಗೋ ವಿಮಾನದಲ್ಲಿ ಪ್ರಯಾಣ ಮಾಡಿದರೆ ರಾವಣ ಕತ್ತೆಯ ರಥದಲ್ಲಿ ಹೋಗ್ತಾ ಇದ್ದಾನೆ. ತಲೆ ಎಲ್ಲ ಕೆದಕಿಕೊಂಡಿದ್ದಾನೆ. ಅವನು ರಾವಣ ತಲೆ ಕೆಳಗಾಗಿ ಹೋಗ್ತಾ ಇದ್ದಾನೆ ಅಂತಂದರೆ ಇದು ಕೆಟ್ಟ ಸ್ವಪ್ನ. ರಾವಣನಿಗೆ ಅಂತ್ಯಕಾಲ ಬಂತು ಅಂತ ಅರ್ಥ. ಸ್ವಪ್ನದಲ್ಲಿ ಎಣ್ಣೆ ಹಾಕಿ ಸ್ನಾನ ಮಾಡುವುದು ಅಥವಾ ಕೆಂಪು ಬಟ್ಟೆ ಉಡುವಂಥದ್ದು, ಕತ್ತೆಯ ಮೇಲೆ ಸವಾರಿ ಮಾಡುವಂಥದ್ದು, ದಕ್ಷಿಣ ದಿಕ್ಕಿಗೆ ಹೋಗುವಂಥದ್ದು, ಇದೆಲ್ಲ ಸ್ವಪ್ನದಲ್ಲಿ ನಾವು ನೋಡಿದರೆ ನಮ್ಮ ವಿನಾಶ ಹತ್ತಿರಕ್ಕೆ ಬಂತು ಅಂತ ಅರ್ಥ. ಇವತ್ತೇನು ಸ್ವಪ್ನ ಬಂದರೆ ಗಾಬರಿ ಆಗಬೇಡಿ, ಯಾಕಂದರೆ ಈ ಉಪನ್ಯಾಸ ಕೇಳಿದರೆ ಅದೇ ಮತ್ತೆ ನೆನಪಿಗೆ ಬರಬಹುದು ರಾತ್ರಿ. ಸಾಮಾನ್ಯವಾಗಿ ಸ್ವಪ್ನದಲ್ಲಿ ಇಂತಹ ದೃಶ್ಯಗಳು ಕಂಡರೆ ಇದು ದುರಂತ, ಅಂದರೆ ನಮಗೆ ಕೆಟ್ಟದ್ದನ್ನು ನಮಗೆ ತೋರಿಸಿಕೊಡ್ತದೆ. ಸ್ವಪ್ನದಲ್ಲಿ ವಿಭೀಷಣನನ್ನು ಕಂಡೆ, ಸ್ವಪ್ನದಲ್ಲಿ ಒಂದು ಕೋತಿಯನ್ನು ಕಂಡೆ, ಕೋತಿ ಒಳಗೆ ಪ್ರವೇಶ ಮಾಡಿದ್ದನ್ನು ನಾನು ಕಂಡೆ ಅಂತ ರಾಕ್ಷಸಿಯರ ಮುಂದೆ ತನ್ನ ಸ್ವಪ್ನದ ಕಥೆಗಳನ್ನು ತ್ರಿಜಟೆ ಮುಂದೆ ಇಡ್ತಾಳೆ. ಆ ಕಥೆ ತ್ರಿಜಟೆ ಯಾವಾಗ ಹೇಳ್ತಾಳೆ ರಾಕ್ಷಸರೆಲ್ಲ ತಣ್ಣಗಾಗಿ ಬಿಡ್ತಾರೆ. ತ್ರಿಜಟೆ ಹೇಳ್ತಾಳೆ, ಸ್ವಪ್ನ ಸುಳ್ಳಲ್ಲ, ಸ್ವಪ್ನ ಅದು ಸತ್ಯವಾದ್ದು, ಒಳ್ಳೆಯ ಸುದ್ದಿಯನ್ನು ನಮಗೆ ಮುಟ್ಟಿಸ್ತದೆ. ಸ್ವಪ್ನದಲ್ಲಿ ಏನು ನಾವು ಕಾಣ್ತೇವೆ ಅದು ಸತ್ಯವಾಗತಕ್ಕಂತಹ ಘಟನೆ ಅದು ಅಂತ ಹೇಳುವಾಗ ರಾಕ್ಷಸಿಯರು ಸ್ವಲ್ಪ ತನ್ನ ಕೋಲಾಹಲವನ್ನು ಕಡಿಮೆ ಮಾಡ್ತಾರೆ. ತಣ್ಣಗೆ ಆಯಿತು. ತ್ರಿಜಟೆ ಎಲ್ಲರನ್ನೂ ಸಾಂತ್ವನಗೊಳಿಸ್ತಾಳೆ. ಸೀತಾದೇವಿಗೆ ಸ್ವಲ್ಪ ಜೀವ ಬಂದ ಹಾಗಾಯಿತು. ಎಲ್ಲ ಮತ್ತೆ ತೂಕಡಿಗೆ ಪ್ರಾರಂಭ ಆಯಿತು. ರಾಕ್ಷಸಿಯರದೆಲ್ಲ ಪ್ರವಚನ ಮುಗೀತು. ತ್ರಿಜಟೆ ಸ್ವಪ್ನವೃತ್ತ ಅಂತ ಹೇಳ್ತಾಳೆ, ಅಲ್ಲಿಯೇ ತೂಕಡಿಸ್ತಾ ಇದ್ದಾರೆ, ಅಲ್ಲಿಯೇ ನಿದ್ರೆ ಮಾಡಲಿಕ್ಕೆ ಶುರು ಮಾಡಿತು. ಸೀತಾದೇವಿ ಏಕಾಕಿನಿಯಾಗಿದ್ದಾಳೆ, ನಿದ್ರೆ ಮೀರಿ ನಿಂತವಳು. ಹನುಮಂತ ದೇವರು ಆಲೋಚನೆ ಮಾಡುತ್ತಲೇ ಇತ್ತು, ಸೀತಾದೇವಿ ಒಂಟಿಯಾಗಿ ಯಾವಾಗ ಸಿಗ್ತಾಳೆ, ಮಾತಾಡಿಸಬೇಕು ಅಂತ. ಮಾತಾಡಿಸುವಾಗ ಈ ರಾಕ್ಷಸಿಯರು ಕೇಳಿದರೆ ಅಯ್ಯೋ ಹಾರಿಕೊಂಡು ಬಂದುಬಿಡ್ತಾರೆ. ಈ ನಾನು ಬಂದ ಇಷ್ಟೂ ಪ್ರಯತ್ನ ವ್ಯರ್ಥ ಆಗಿ ಬಿಡ್ತದೆ, ರಾವಣನಿಗೆ ಸುದ್ದಿ ಮುಟ್ತದೆ ಅಂತ. ಯಾವುದೋ ಕೋತಿ ಬಂತು, ಹೆಣ್ಣಿನ ಹತ್ರ ಮಾತಾಡ್ತಿತ್ತು ಅಂತಂದರೆ ಈ ಸುದ್ದಿ ಅಲ್ಲಿ ಹೋಗಿ ಗಲಾಟೆ ಆಗಿತ್ತು, ನನ್ನ ಎಲ್ಲ ಪ್ರಯತ್ನಗಳು ವಿಫಲ ಆಗಿತ್ತು. ಹಾಗಾಗಿ ಸಮಯವನ್ನು ಕಾಯುವ ಹನುಮನಿಗೆ ಒಳ್ಳೆಯ ಅವಕಾಶ ಸಿಕ್ಕಿತು. ಹೇಗೆ ಮಾತಾಡಿಸ್ಬೇಕೀಗ ಸೀತಾದೇವಿ ಹತ್ರ? ನಾನು ಏನು ವೇಷ ಹಾಕ್ಕೊಂಡು ಬಂದರೂ ಸೀತಾದೇವಿ ಭಯ ಪಡ್ತಾಳೆ. ಈಗಾಗಲೇ ಸನ್ಯಾಸಿಯ ವೇಷ ನೋಡಿಯೇ ಭಯ ಆಗಿಬಿಟ್ಟಿದೆ ಅವಳಿಗೆ. ರಾವಣನನ್ನು ನೋಡಿ ಭಯದಿಂದ ತತ್ತರಿಸ್ತಾ ಇದ್ದಾಳೆ. ಏನು ಮಾಡಬೇಕು? ಭಾರೀ ಆಲೋಚನೆ ಮಾಡಿ ಹನುಮಂತ ದೇವರು ಸೀತಾದೇವಿಗೆ ನಂಬಿಕೆ ಬರಬೇಕು, ಏನು ಮಾಡಲಿ ಅಂತ ಆಲೋಚನೆ ಮಾಡಿ ರಾಮನಾಮವನ್ನು ಜಪ ಮಾಡ್ತಾರೆ. ರಾಮದೇವರ ಕಥೆಯನ್ನು ಹೇಳ್ತಾರೆ. ಈ ರಾಮಾಯಣದಲ್ಲಿ ರಾಮದೇವರ ಕಥೆ ಹೇಳೋದು ಎಷ್ಟು ಬಾರಿ ಯಾರಾದರೂ ಇಬ್ಬರು ಸಿಕ್ಕಿದರೆ ರಾಮಾಯಣ ಕಥೆ ಪ್ರಾರಂಭ ಆಗುತ್ತೆ. ಸಂಪಾತಿ ಬಂದ, ರಾಮಾಯಣ ಕಥೆ ಕೇಳಿದ, ಒನ್ಸ್ ಮೋರ್ ಅಂತ ಹೇಳಿದ, ಇನ್ನೊಂದು ಸಲ ಕಥೆಯನ್ನು ಹೇಳಿದರು. ಎಲ್ಲಿ ಹೋದರೂ ರಾಮನ ಕಥೆ, ರಾಮಾಯಣದ ಕಥೆ ಅದನ್ನು ಹೇಳಬೇಕು. ಹನುಮಂತ ದೇವರು ರಾಮಾಯಣ ಕಥೆಯನ್ನು ಹೇಳ್ತಾರೆ. ಹನುಮಂತ ದೇವರು ರಾಮಾಯಣ ಕಥೆ ಹೇಳಿದರೆ ಎಷ್ಟು ಚೆನ್ನಾಗಿರ್ತದೆ. ಎಂಥವರು ಮನಸ್ಸಿನಿಂದ ಅದನ್ನು ಒಪ್ಪಿಕೊಳ್ಳಬೇಕು. ಹನುಮಂತ ದೇವರು ಸೀತಾದೇವಿಯನ್ನು ಮಾತಾಡಿಸಿದ ಬಗೆ ಹೇಗೆ ಅಂತಂದರೆ, ರಾಮಾಯಣದ ಕಥೆ ಹೇಳುವುದರ ಮೂಲಕ ದಶರಥನ ರಾಜ್ಯಭಾರದಿಂದ ಪ್ರಾರಂಭ ಮಾಡಿ ರಾಮದೇವರು ಸೀತಾದೇವಿಯನ್ನು ಲೋಕದ ದೃಷ್ಟಿಯಿಂದ ಕಳಕೊಂಡ ಘಟ್ಟದ ಕಥೆಯನ್ನು ವಿವರಿಸ್ತಾ ಬರ್ತಾರೆ. ರಾಮಾಯಣ ಹೇಳುತ್ತೆ, ಸೀತಾದೇವಿ ನಮ್ಮ ಹತ್ರ ಮಾತಾಡಬೇಕಾದ್ರೆ, ಸೀತಾದೇವಿ ಅಂದರೆ ಲಕ್ಷ್ಮೀದೇವಿ ನಮ್ಮ ಹತ್ರ ಮಾತಾಡಬೇಕಾಗಿದ್ದರೆ ರಾಮಾಯಣ ಕಥೆ ಕೇಳಿ, ರಾಮಾಯಣ ಕಥೆ ಕೇಳಿ.
ರಾಮದೇವರ ಕಥೆಯನ್ನು ನಾವು ಕೇಳಿದರೆ ಸೀತಾದೇವಿ ಅದನ್ನು ಒಪ್ಪಿಕೊಳ್ತಾಳೆ, ನಮ್ಮ ಹತ್ರ ಮಾತಾಡ್ತಾಳೆ. ಭಾಗ್ಯದ ಲಕ್ಷ್ಮಿ ನಮ್ಮ ಹತ್ರ ಮಾತಾಡಬೇಕಾದ್ರೆ, ಜನಕ ರಾಜನ ಕುಮಾರಿ ನಮ್ಮ ಹತ್ರ ಮಾತಾಡಬೇಕಾಗಿದ್ದರೆ ರಾಮಾಯಣದ ಕತೆ ಮುಖ್ಯ ಅನ್ನೋದನ್ನು ಹೇಳುತ್ತೆ. ಹನುಮಂತ ದೇವರು ರಾಮಾಯಣದ ಕತೆ ಹೇಳಿದರೆ ಸೀತಾದೇವಿಯ ಕಣ್ಣಲ್ಲಿ ನೀರು ಬಂತು. ರಾಕ್ಷಸಿಯರ ಮಾತು ಕೇಳುವಾಗಲೂ ಕಣ್ಣೀರು ಬಂತು, ಹನುಮನ ಮಾತು ಕೇಳುವಾಗಲೂ ಕಣ್ಣೀರು ಬಂತು. ರಾಕ್ಷಸಿಯರ ಮಾತು ಕೇಳಿದಾಗ ದುಃಖದಿಂದ ವೇದನೆಯಿಂದ ಕಣ್ಣೀರು ಬಂತು. ಹನುಮನ ಕತೆ, ಹನುಮನ ಬಾಯಿಯಿಂದ ರಾಮನ ಕತೆ ಕೇಳುವಾಗ ಆನಂದಾಶ್ರು ಬಂತು. ಇನ್ನಷ್ಟು ಕೇಳಬೇಕು ಅಂತ ಅನಿಸಿದಾಗ ಹನುಮಂತ ದೇವರು ಮೌನ ತಳಿತಾರೆ. ಯಾರಿರ್ಬೋದು ಅಂತ ತಲೆ ಕೂದಲು ಸರಿ ಮಾಡಿಕೊಂಡು ಮೇಲೆ ನೋಡಲಿಕ್ಕೆ ಶುರು ಮಾಡ್ತಾಳೆ. ಯಾರೂ ಕಾಣಿಸುವುದಿಲ್ಲ. ರಾಮದೇವರ ಕತೆ ಕೇಳ್ತಾ ಇದೆ, ಹೇಳಿದವರು ಯಾರು ಅಂತ ಗೊತ್ತಾಗೋದಿಲ್ಲ. ಹನುಮ ಮತ್ತೆ ಕಥೆಯನ್ನು ಮುಂದುವರಿಸುತ್ತಾನೆ. ಮಧುರವಾದ ಧ್ವನಿ. ಯಾಕೆಂತಂದರೆ ವಾಯುದೇವರ ಅವತಾರ ಹನುಮ. ವಾಯುದೇವರು ಸಾಮವೇದ ಹಾಡುವವರು, ಮಧುರವಾದ ಕಂಠ ಅವರದು, ಹಾಡುವವರೇ ಅವರು. ಹಾಗಾಗಿ ಹನುಮನ ಕಂಠ ರಾಮಾಯಣವನ್ನು ಹಾಡಿದ್ದು ಸಂಗೀತದಿಂದ ಅದು ತುಂಬ ಇಷ್ಟ ಆಯಿತು ಸೀತಾದೇವಿಗೆ. ಸೀತಾದೇವಿಯಾಗೆ ಎದುರು ಬರ್ತಾರೆ ಹನುಮ. ಸೀತಾದೇವಿ ನೋಡ್ತಾಳೆ. ನೋಡಿದಾಗ ಒಂದು ಕೋತಿ. ಆ ಕೋತಿ ಹತ್ರ ಕೇಳ್ತಾಳೆ, ನೀನು ಯಾರು, ಇಲ್ಲಿ ಯಾಕೆ ಬಂದು, ಹೇಗೆ ಬಂದು? ಹನುಮ ಆ ಕಥೆಯನ್ನು ಮತ್ತೆ ಹೇಳ್ತಾ ಇದ್ದು, ರಾಮಾಯಣ ಇದು. ಮತ್ತೊಮ್ಮೆ ಹನುಮ ಆ ಕಥೆಯನ್ನು ಹೇಳ್ತಾನೆ. ಅದನ್ನು ಕೇಳಿ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ರಾವಣನ ಈ ಲಂಕೆಗೆ ಯಾರೂ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಸಾಧ್ಯವಾದ ಕಾರ್ಯ ಇದು. ಅದನ್ನು ಸಾಧನೆ ಮಾಡಿಕೊಂಡು ಬಂದಿದ್ದಾನೆ ಅಂತಂದರೆ ಒಬ್ಬ ಸಮರ್ಥನಾದವ, ರಾಮನ ಕಡೆಯಿಂದ ಬಂದವ ಅಂತ. ಹನುಮ ಹೇಳ್ತಾನೆ, ನಾನು ಹೇಗೆ ಬಂದೆ ಅದನ್ನು ವಿವರಿಸ್ತಾನೆ. ಸೀತಾದೇವಿಯ ಮುಂದೆ ರಾಮನ ಕಥೆಯನ್ನು ವಿಸ್ತೃತವಾಗಿ ಹೇಳ್ತಾನೆ. ಸೀತಾದೇವಿಗೆ ಸಂಶಯ ಬಂತು, ಈ ಕೋತಿ ರೂಪದಿಂದ ರಾವಣನೇ ಬಂದನ ಅಂತ. ಹತ್ತಿರಕ್ಕೆ ಬಂದಾಗ ಭಯ ಆಯಿತು. ಆಗ ಹನುಮಂತ ದೇವರು ಮತ್ತೆ ಪುನಃ ರಾಮದೇವರ ಲಕ್ಷಣಗಳನ್ನು ಹೇಳ್ತಾರೆ. ರಾಮ ಹೇಗಿದ್ದಾನೆ, ಎಲ್ಲೆಲ್ಲಿ ಏನೇನು ಮಾಡಿದ, ಆ ಘಟನಾವಳಿಗಳನ್ನೆಲ್ಲ ವಿವರಿಸ್ತಾನೆ. ರಾಮನ ಕಣ್ಣು ವಾತ್ಸಲ್ಯಮಯವತ್ತು. ರಾಮ ಅನುರಾಗಪೂರ್ವಕವಾಗಿ ನೋಡ್ತಾನೆ. ನೋಡಿದರೆ ನಮ್ಮ ಸಮಸ್ಯೆಯೆಲ್ಲ ಬಗೆಹರಿದ ಹಾಗೇನೆ. ಸಾನು ರಾವಗಾವಲೋಕನಂ ಹಾನಿದ ಅಮೃತ ಸಾಗರಂ. ನಮ್ಮ ದುಃಖದ ಸಾಗರ ಅದೆಲ್ಲ ಬತ್ತಿ ಹೋಗ್ತದೆ. ಅಂತಹ ಅನುರಾಗಮಯವಾಗಿ ಭಗವಂತ ರಾಮ ನೋಡ್ತಾನೆ ಅಂತ. ರಾಮನ ಕಣ್ಣು ಎಷ್ಟು ಚಂದ, ರಾಮನ ಕಿವಿ ಎಷ್ಟು ಚಂದ, ಎಲ್ಲ ಅವಯವಗಳನ್ನು ಹನುಮಂತ ದೇವರು ವರ್ಣಿಸ್ತಾರೆ. 32 ಲಕ್ಷಣಗಳಿಂದ ಸಂಪನ್ನವಾದ ದೇಹ, ಅದರ ಚಿತ್ರಣವನ್ನು ಹನುಮಂತ ದೇವರು ಸೀತಾದೇವಿಯ ಮುಂದೆ ಇಡ್ತಾರೆ. ಸೀತಾದೇವಿ ದಿನ ಕಣ್ತುಂಬ ಕಂಡವರು, ರಾಮನ ಮಾತನ್ನು ಕಿವಿ ತುಂಬ ಕೇಳಿದವರು. ಹನುಮನ ಮಾತು ಅವರಿಗೆ ಒಪ್ಪಿಗೆ ಆಯಿತು, ತುಂಬ ಇಷ್ಟ ಆಯಿತು, ಒಪ್ಪಿಕೊಂಡ್ರು. ಹನುಮ ಅದನ್ನೆಲ್ಲ ವಿವರಣೆ ಮಾಡಿದ. ರಾಮನ ಎಲ್ಲ ಸದ್ಗುಣಗಳನ್ನು ಲಕ್ಷಣಗಳನ್ನು ಪೂರ್ತಿಯಾಗಿ ಸೀತಾದೇವಿಯ ಮುಂದಿಟ್ಟಾಗ ಸೀತಾದೇವಿ ಅದನ್ನು ಒಪ್ಪಿಕೊಳ್ತಾರೆ. ಕೊನೆಗೆ ಹನುಮ ಒಂದು ಉಂಗುರವನ್ನು ಸೀತಾದೇವಿಯ ಕೈಯಲ್ಲಿ ಕೊಡ್ತಾನೆ. ಅಂಗುಲಿಯಂ ಅದಾತ್. ಅಂಗುಲಿ ಅಂದರೆ ರಾಮದೇವರ ಕೈಯಲ್ಲಿದ್ದ ಅದೊಂದು ರಾಜಮುದ್ರೆಯನ್ನು ಹೊಂದಿರತಕ್ಕಂತಹ ಉಂಗುರ. ಅದನ್ನು ಸೀತಾದೇವಿಯ ಕೈಯಲ್ಲಿ ಕೊಟ್ಟ. ಇದಕ್ಕೆ ನ್ಯಾಸ ಅಂತ ಕರೀತಾರೆ. ಇನ್ನೊಬ್ಬರಿಗೆ ಕೊಡಲಿಕ್ಕೋಸ್ಕರ ಕೊಟ್ಟಿರ್ತಾರೆ ನೋಡಿ, ಅದು ನ್ಯಾಸ. ಈಗ ನಮಗೆ ಗಿಫ್ಟ್ ಕೊಡ್ತಾರೆ, ಅದೊಂದು ಬೇರೆ. ನಮಗೋಸ್ಕರ ಅಂತಲ್ಲ, ಅದನ್ನು ತೆಗೆದಿಡ್ಲಿಕ್ಕೋಸ್ಕರ ಅಂತ ಕೊಡ್ತಾರೆ. ಭಾಳ ಕಷ್ಟದ ಕೆಲಸ, ರಗಳೆ. ಅದನ್ನು ರಕ್ಷಣೆ ಮಾಡೋದು ತುಂಬ ಕಷ್ಟ. ನಮಗೆ ಅಂತ ಕೊಟ್ಟರೆ ಅದು ಕಳ್ಕೊಂಡ್ರೂ ಪರವಾಗಿಲ್ಲ, ಖರ್ಚಾದರೂ ಪರವಾಗಿಲ್ಲ, ಯಾರು ಕೊಂಡೋದ್ರೂ ಪರವಾಗಿಲ್ಲ, ನಮ್ಮ ಪರ್ಸನಲ್. ಅದನ್ನು ತೆಗೆದಿಡಲಿಕ್ಕೆ ಅಂತ ಕೊಟ್ಟಿರ್ತಾರೆ ನೋಡಿ, ಅದು ನ್ಯಾಸ, ಭಾಳ ಕಷ್ಟ. ರಾಮದೇವರು ಉಂಗುರವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಸೀತಾದೇವಿಗೆ ಮುಟ್ಟಿಸಬೇಕು ಅಂತ.
ಅದು ಕಪಿ ಬೇರೆ, ಚಂಚಲವಾದ್ದು. ಎಲ್ಲಿಟ್ಕೊಳ್ಬೇಕು ಉಂಗುರ? ಕೈಗೆ ಹಾಕ್ಕೊಳ್ಳಿಕ್ಕಾಗತ್ತಾ? ರಾಮದೇವರ ಹಾಕ್ಕೊಂಡ ಉಂಗುರ ಸೀತಾದೇವಿಗೆ ಕೊಡಬೇಕಾದ್ದು, ದೇವರಿಗೆ ಹಾಕಬೇಕಾದ್ದನ್ನು ನಾವು ಕೈಗೆ, ನಾವು ಕೊರಳಿಗೆ ಹಗ್ಗ ಹಾಕಿ ಕೊರಳಿಗೆ ಹಾಕ್ಕೊಂಡ್ರೆ ಆಗುತ್ತಾ? ಆಗೋದಿಲ್ಲ. ಮತ್ತೆಲ್ಲಿಟ್ಟುಕೊಳ್ಬೇಕು ಹಾಗಾದರೆ? ಅಂಗಿ, ಪರ್ಸ್ ಏನಿಲ್ಲ ಹನುಮನ ಹತ್ರ. ಪರ್ಸ್ ಇಲ್ಲ, ಎಂಥದೂ ಇಲ್ಲ. ಎಲ್ಲಿಟ್ಟುಕೊಳ್ಬೇಕು? ಕಿಸೆಯಲ್ಲಿ ಇಟ್ಕೊಳ್ಳಿ, ಕಿಸೆನೂ ಇಲ್ಲ. ಎಷ್ಟು ಕಷ್ಟ ನೋಡಿ, ನ್ಯಾಸ ಇದು. ಅಲ್ಲಿಂದ ಇಲ್ಲ ಹಾರಬೇಕು, ಅದರ ಮಧ್ಯದಲ್ಲಿ ಸಿಮ್ಮಿಕೆ, ಸುರಸೆ, ಲಂಕಿಣಿ ಅವರ ಜೊತೆಗೆ ಯುದ್ಧ ಆಗಬೇಕು. ಅಷ್ಟೂ ಕಾಲದಲ್ಲಿಯೂ ಆ ಉಂಗುರ ಒಂದು ಕೈಯಲ್ಲೇ ಇರಬೇಕು ನೋಡಿ. ಅದು ಹನುಮನ ಸಾಮರ್ಥ್ಯ. ಅಲ್ಲಿಂದ ಇಲ್ಲಿವರೆಗೆ ಅದನ್ನು ಹಿಡ್ಕೊಂಡು ಬಂದಿದ್ದ ನ್ಯಾಸ ಅಂತ. ನಮ್ಮಲ್ಲಿ ನಾವು ತಿರುಪತಿಗೆ ಹೋಗ್ತೇವೆ ಅಂತ ಗೊತ್ತಾದರೆ ನಮ್ಮ ಹತ್ರ ಶ್ರೀನಿವಾಸನ ಹುಂಡಿಗೆ ಹಾಕಿ ಅಂತ ಹಣ ಕೊಡ್ತಾರೆ. ಅದು ನ್ಯಾಸ, ಭಾಳ ಕಷ್ಟದ ಕೆಲಸ. ಅದು ಹರ್ಕು ಮುರ್ಕು ನೋಟು, ಅದು ಯಾವತ್ತೋ ತೆಗೆದಿಟ್ಟದ್ದು, ತಿಮ್ಮಪ್ಪನ ಡಬ್ಬಿಗೆ ಹಾಕಬೇಕು ಅಂತ. ಅದು ಮುಟ್ಟಿದರೆ ಹರಿತದೆ. ಅದನ್ನು ಕೊಟ್ಟಿರ್ತಾರೆ ನಮ್ಮ ಹತ್ರ. ಯಾಕೆಂದರೆ ಡಬ್ಬಿಗೆ ಹಾಕಬೇಕು ಅಂತ. ಅದನ್ನು ಹಿಡ್ಕೊಂಡಿರ್ತೇವೆ ನಾವು. ನಮ್ಮ ದುರದೃಷ್ಟ ಅಂತಂದರೆ ಅಲ್ಲಿ ಹೋಗುವ ಗಲಾಟೆಯಲ್ಲಿ ಬೆಳಿಗ್ಗೆ ಬೇಗ ಹೋಗಬೇಕು, ಕ್ಯೂ ನಿಲ್ಲಬೇಕು. ಆ ಗಲಾಟೆ ಭರಾಟೆಯಲ್ಲಿ ಆ ನೋಟೊಂದು ಮರೆತು ಹೋಗಿರ್ತದೆ. ಎಲ್ಲ ದರ್ಶನ ಮಾಡಿ ಬಂದ ಮೇಲೆ ನೆನಪಾಗ್ತದೆ, ಅಯ್ಯೋ ಡಬ್ಬಿಗೆ ಹಾಕಲಿಲ್ಲ. ಮತ್ತೆ ವಾಪಸ್ಸು, ಮತ್ತೆ ಅವರಿಗೆ ಹೇಳಲಿಕ್ಕಾಗುತ್ತಾ? ಹೇಳದಿರ್ಲಿಕ್ಕಾಗುತ್ತಾ? ಎಷ್ಟು ಕಷ್ಟ, ಎಷ್ಟು ಕಷ್ಟ. ನಾನು ಇಲ್ಲ ಹಾಕಲಿಲ್ಲ ಹೇಳಿದರೆ, ಹಾಕಲಿಲ್ವಾ, ಅಯ್ಯೋ ನನ್ನ ಮೇಲೆ ಎಷ್ಟು ತಿರಸ್ಕಾರ ನಿಮಗೆ, ಬೇಡ ಬಿಡಿ ಅಂತ ಹೇಳ್ತಾರೆ. ಹಾಕಿದ್ದೇನೆ ಅಂತ ಹೇಳಿದರೆ ಎಲ್ಲಿ ತಿಮ್ಮಪ್ಪ ಕೋಪಗೊಳ್ತಾನೋ ಅಂತ ಭಯ ನಮಗೆ. ಇದು ನ್ಯಾಸ ಅಂದರೆ ಹಾಗೆ. ಇನ್ನೊಂದು ಸಲ ಹೋಗುವಾಗ ಹಾಕಬೇಕು ಅಂತ, ಇನ್ನೊಂದು ಸಲ ಹೋಗುವಾಗ ಹರಿದು ಹೋಗಬಾರ್ದು, ಸ್ವಲ್ಪ ಇರುವುದು ಹರಿಲಿಕ್ಕೆ. ಅವನು ಹಣ ಇಟ್ಕೊಂಡು ಹೋಗಿಲ್ಲ, ಇನ್ನು ಅವರ ಲೆಕ್ಕದಲ್ಲಿ ಹಾಕೋಣ ಅಂತಂದರೆ ತಿಮ್ಮಪ್ಪ ಅದನ್ನೆಲ್ಲ ಒಪ್ಪುವುದಿಲ್ಲ. ಅವ್ರು ಏನು ಕೊಟ್ಟಿದ್ದಾರೆ ನೋಟು ಅದೇ ಆಗಬೇಕು. ಅದು ಹರಿದಿರಲಿ, ನಂಬರ್ ಇಲ್ಲದೇ ಇರಲಿ, ಅದೇ ಆಗಬೇಕು. ಬೇರೆ ಅದಕ್ಕೆ ಎಕ್ಸ್ಚೇಂಜ್ ಆಗೋಲ್ಲ. ಭಾಳ ಕಷ್ಟದ ಕೆಲಸ. ಇದು ನ್ಯಾಸ ಅಂತ ಕರೀತಾರೆ. ನ್ಯಾಸ ಅಂದರೆ ಅದನ್ನೇ ಅಲ್ಲಿ ಹೋಗಿ ಮುಟ್ಟಿಸಬೇಕಾದ್ದು. ಹನುಮನ ಜವಾಬ್ದಾರಿ ಎಷ್ಟು ಅಂತಂದರೆ, ನಾವು ಏನು ರಾಮದೇವರು ಏನು ಕೊಟ್ಟಿದ್ದಾರೆ ಅದನ್ನು ಸೀತಾದೇವಿಗೆ ಹೋಗಿ ಮುಟ್ಟಿಸ್ತಾರೆ. ದೇವರಿಗೆ ಯಾವುದು ಬೇಕು, ದೇವರು ಏನು ಹೇಳ್ತಾನೆ ಅದನ್ನೇ ನಾವು ಮುಟ್ಟಿಸಬೇಕು. ವೇದಕ್ಕೆ ಏನು ವ್ಯಾಖ್ಯಾನ ಮಾಡಬೇಕು, ದೇವರು ಏನು ಹೇಳಿರ್ತಾರೆ ಅದನ್ನೇ ನಾವು ವ್ಯಾಖ್ಯಾನ ಮಾಡಬೇಕು ಹೊರತು. ಸೀತಾದೇವಿ ಅಂದರೆ ವೇದ ಅಂತ ಇಟ್ಕೊಳ್ಳಿ, ರಾಮ ಅಂದರೆ ಭಗವಂತ, ವೇದ ಪ್ರತಿಪಾದ್ಯನಾದವ. ಆ ದೇವರು ಏನು ಹೇಳಿರ್ತಾನೆ ಅದನ್ನೇ ವೇದಕ್ಕೆ ಮುಟ್ಟಿಸಬೇಕು. ಆ ಶಕ್ತಿ ಇರುವುದು ಹನುಮನಿಗೆ ಮಾತ್ರ. ಅದೇ ಮತ್ತೊಂದು ರೂಪರಾದ ಮಧ್ವಾಚಾರ್ಯರಿಗೆ ಮಾತ್ರ ಆ ಶಕ್ತಿ ಇರುವಂಥದ್ದು. ಹಾಗಾಗಿ ವೇದ ಭಗವಂತನಿಗೆ ಸಮ್ಮತವಾದ ರೀತಿಯಲ್ಲಿ ನಾವು ಒಪ್ಪಿಕೊಳ್ಳಲಿಕ್ಕೆ ಯೋಗ್ಯವಾದ ವ್ಯಾಖ್ಯಾನ ಅದು ಆಚಾರ್ಯರದ್ದು. ಹನುಮ ಆ ಉಂಗುರವನ್ನು ಕೊಟ್ಟ. ಉಂಗುರವನ್ನು ಕೊಟ್ಟರೆ ಆ ಸೀತಾದೇವಿ ಅದು ಬಂಗಾರ ಅಂತ ಚಿಂತನೆ ಮಾಡಲಿಲ್ಲ, ಅದೊಂದು ಆಭರಣ ಅಂತ ಎಣಿಸಲಿಲ್ಲ ಅವಳು. ಇದೊಂದು ಅಲಂಕಾರ ಅಂತ ಅವಳಿಗೆ ಭಾವ ಬರಲೇ ಇಲ್ಲ ಅವಳಿಗೆ. ಅದನ್ನು ನೋಡಿದರೆ ರಾಮನೇ ನನ್ನ ಕೈಯಲ್ಲಿ ಬಂದು ನಿಂತ ಆ ಪ್ರೀತಿ, ಆ ಭಕ್ತಿ, ಆ ವಿಶ್ವಾಸ, ಆ ನಂಬಿಕೆ ಅವಳು ಕಣ್ಣಿಗೆ ಒತ್ತಿಕೊಳ್ತಾಳೆ. ಅದನ್ನು ನೋಡ್ತಾಳೆ, ಕಣ್ಣೀರಿನಿಂದ ಅಭಿಷೇಕ ಮಾಡ್ತಾಳೆ ಅದಕ್ಕೆ. ಅಂದರೆ ರಾಮನೇ ಬಂದ ಹಾಗೇನೆ. ಅದು ಹೌದಿದು ರಾಮನ ಮುದ್ರೆ, ಪಟ್ಟದ ಮುದ್ರೆ ಇದೆ ಅದರಲ್ಲಿ, ರಾಮ ಹಾಕ್ಕೊಂಡ ಉಂಗುರ ಇದು, ಅದನ್ನು ಹೌದು ಅಂತ ಒಪ್ಪಿಕೊಳ್ತಾಳೆ. ಹನುಮ ತಂದುಕೊಟ್ಟದ್ದು. ಅದಕ್ಕಿಂತಲೂ ರಾಮನನ್ನು ಕಂಡಷ್ಟು ಆನಂದ ಸೀತಾದೇವಿಗೆ ಆಯಿತು. ಹನುಮ ಅದನ್ನು ಹೇಗೆ ತಂದ, ಹೇಗೆ ಕೊಟ್ಟ, ಅದನ್ನು ತುಂಬ ಚಿಂತನೆ ಮಾಡ್ತಾಳೆ ಸೀತಾದೇವಿ. ಅದನ್ನು ಹಾಗೇ ತನ್ನ ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿಕೊಂಡು ಅದನ್ನು ರಕ್ಷಣೆ ಮಾಡ್ತಾಳೆ. ರಾಮ ನನಗೆ ರಕ್ಷಕನಾಗಿ ಇದ್ದಾನೆ ಅಂತ ಅನುಸಂಧಾನ ಮಾಡ್ತಾನೆ. ಹನುಮಂತ ದೇವರ ಕೆಲಸ ಅಂದರೆ ಹಾಗೆ. ರಾಮದೇವರು ಏನು ಮಾತು ಕೊಟ್ಟಿದ್ದಾರೆ ಆ ಮಾತನ್ನು ಪೂರ್ಣವಾಗಿ ಪರಿಪಾಲನೆ ಮಾಡುವ ಶಕ್ತಿ ಅದು ಹನುಮಂತನದ್ದು. ಹಾಗಾಗಿ ಸೀತಾದೇವಿ ಹನುಮನಲ್ಲಿ ಪೂರ್ಣ ವಿಶ್ವಾಸ ಮಾಡ್ತಾಳೆ, ರಾಮನ ಕಡೆಯಿಂದ ಬಂದವ. ಯಾಕೆಂತಂದರೆ ರಾಮ ಕೊಟ್ಟ ಉಂಗುರ ತನ್ನ ಕೈಗೆ ಮುಟ್ಟಿದ್ದರಿಂದ ಆ ಮುದ್ರೆಯ ಉಂಗುರ ಯಾವಾಗ ಸಿಕ್ಕಿತು, ರಾಮನೇ ಕಳುಹಿಸಿದ್ದು ಅನ್ನುವ ಚಿಂತನೆ ಸೀತಾದೇವಿಗೆ ಬಂತು. ರಾಮನ ಮುದ್ರೆ ಉಂಗುರ ಯಾವಾಗ ಸಿಕ್ಕಿತು, ತಾನು ಸುರಕ್ಷಿತ ಅಂತ ಅನುಸಂಧಾನ ಮಾಡ್ತಾಳೆ. ಹನುಮಂತ ನನಗೆ ಹೇಳ್ತಾಳೆ,
ಉಂಗುರ ತಂದು ಕೊಟ್ಟಿದ್ದಿ, ರಾಮನನ್ನು ಯಾವಾಗ ಕರ್ಕೊಂಡು ಬರ್ತಿ ಅಂತ ಕೇಳ್ತಾಳೆ. ಹನುಮ ಹೇಳಿದ, ಕಷ್ಟ ಏನಿಲ್ಲ, ರಾಮನನ್ನು ಇಲ್ಲಿಯೂ ಕರ್ಕೊಂಡು ಬರ್ಬೋದು, ಅಥವಾ ನಿಮ್ಮನ್ನು ಅಲ್ಲಿಗೂ ಕರ್ಕೊಂಡು ಹೋಗ್ಬೋದು. ಸೀತಾದೇವಿ ಹೇಳ್ತಾಳೆ, ಈ ಪುಟ್ಟ ರೂಪ ಬಿಡಾಲ ಸಮೇತ, ಒಂದು ಪುಟ್ಟ ರೂಪ, ಇದರಲ್ಲಿ ಇಷ್ಟು ದೊಡ್ಡ ಗಾತ್ರದ ಸೀತೆ, ಅದನ್ನು ಹೇಗೆ ಕರ್ಕೊಂಡು ಹೋಗ್ತಿ? ಅದೆಲ್ಲ ಅಸಾಧ್ಯ ಅಂತ. ಹನುಮಂತ ದೇವರು ಬೃಹತ್ತಾದ ರೂಪವನ್ನು ಸ್ವೀಕಾರ ಮಾಡ್ತಾರಂತೆ. ಚಿಕ್ಕ ಕೋತಿ ರೂಪ ಬಿಟ್ಟು ಬೃಹತ್ತಾದ ರೂಪವನ್ನು ಸ್ವೀಕಾರ ಮಾಡಿ ಸೀತಾದೇವಿ ಹತ್ತಿರ ಬಂದರಂತೆ. ಮತ್ತೆ ಪುನಃ ಸಂಶಯ ಶುರುವಾಯಿತು, ರಾವಣನೇ ಬಂದನ ಏನು, ಮತ್ತೆ ಪುನಃ ಬಿಚ್ಚಿ ಉಂಗುರ ನೋಡ್ತಾರಂತೆ, ಇದು ರಾಮದೇವರದ್ದನ. ಹನುಮ ಹೇಳಿದ, ಅಮ್ಮ ಸಂಶಯ ಪಡಬೇಡಿ, ನೀವು ಹೇಳಿದಿರಿ ನನಗೆ ಕರ್ಕೊಂಡು ಹೋಗ್ತೀಯಾ ಅಂತ. ಕರ್ಕೊಂಡು ಹೋಗಬೇಕಾದ್ರೆ ಶಕ್ತಿ ಉಂಟಾ ಅಂತ. ಆ ಶಕ್ತಿ ಇದೆ ತೋರಿಸಿದ್ದಷ್ಟೇ. ರಾಮನ ಅನುಗ್ರಹದಿಂದ ಅಣಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಮ್ಯ ಎಲ್ಲ ಶಕ್ತಿಯೂ ಇದೆ. ಎಷ್ಟು ಅಣುರೂಪವನ್ನೂ ಸ್ವೀಕಾರ ಮಾಡಬಹುದು, ಎಷ್ಟು ಬೃಹತ್ತಾದ ರೂಪವನ್ನೂ ಸ್ವೀಕಾರ ಮಾಡಬಹುದು, ಅದೆಲ್ಲ ಶಕ್ತಿ ಇದೆ ಅಮ್ಮ. ಹಾಗಾಗಿ ನನ್ನ ಮೇಲೆ ಕೂತ್ಕೊಳ್ಳಿ, ನಿಮ್ಮನ್ನು ಕೊಂಡೋಗಿ ರಾಮನ ಹತ್ರ ಮುಟ್ಟಿಸ್ತೇನೆ. ಇವತ್ತೇ, ಈಗಲೇ, ಈ ಕ್ಷಣದಲ್ಲಿಯೇ ರಾಮನ ಹತ್ರ ನೀವು ಸೇರ್ತೀರಿ. ಯಾವಾಗ ಅಂತ ನೀವು ದುಃಖ ಪಡುವ ಪ್ರಸಂಗನೇ ಇಲ್ಲ. ಸೀತಾದೇವಿ ಮಧ್ಯದಲ್ಲಿ ಸಿಕ್ಕಿಬಿಟ್ರಿ. ಏನು ಮಾಡಬೇಕು ಅಂತ ತೋಚಿಲ್ಲ. ರಾಮನನ್ನು ನೋಡಬೇಕು. ಹನುಮ ಹೇಳ್ದ, ನಾ ರಾಮನನ್ನು ತೋರಿಸ್ತೇನೆ ಅಂತ ಅವನು ನನ್ನ ಮೇಲೆ ಕೂಡಿ ಅಂತ ಹೇಳುವಾಗ, ಅದೇ ಯಾಕೆ ಕೂಡಲಿ ಹನುಮನ ಮೇಲೆ? ಸಂಕೋಚ ಆಯಿತು ಅವರಿಗೆ. ಇನ್ನೊಬ್ಬರ ಹೇಗರಲ್ಲಿ ಹೇಗೆ ಕೂಡಲಿ? ಹಾಗಾಗಿ ಸೀತಾದೇವಿ ಹೇಳ್ತಾರೆ, ನೋಡು, ನನ್ನ ಯಜಮಾನರು ರಾಮ, ಅವನ ತಾಕತ್ತೇನು ಅಂದರೆ ಅವನೇ ಬರಬೇಕು, ರಾಮದೇವರೇ ಬರಬೇಕು, ಬಂದು ಕೈ ಹಿಡಿದು ನನ್ನನ್ನು ಕರ್ಕೊಂಡು ಹೋಗಬೇಕು. ಇದು ಪೌರುಷ, ರಾಮನ ಸಾಮರ್ಥ್ಯ. ಇನ್ನೊಬ್ಬರ ಮೇಲೆ ಕೂತು ಹೋಗೋದು ಇದು ಸಾಧಾರಣ, ಇದು ಸರಿ ಇಲ್ಲ. ಸೀತಾದೇವಿ ಹೇಳ್ತಾರೆ, ನೋಡು ಹನುಮ, ನಾನು ನಿನ್ನ ಹೆಗಲೇರಿ ಕೂತೆ ಅಂತ ಇಟ್ಕೊ. ನೀನು ಹೋಗಬೇಕು. ಹೋಗುವಾಗ ದಾರಿಯಲ್ಲಿ ನನಗೆ ಭಯ ಆಗಿ, ನಾನು ಭಯಕಂಪಕ್ಕೆ ಒಳಗಾಗಿ ಜಾರಿ ಹೋಗುವಾಗ ದಾರಿ ಸಮುದ್ರ, ಅದಕ್ಕೆ ಬಿದ್ದರೆ ನೀನೇನು ಮಾಡ್ತೀವಿ? ಬೇಡ ಹನುಮ. ಹಾಗಾಗಿ ಆ ಕೆಲಸ ಅದು ಬೇಡ. ನನ್ನನ್ನು ಮತ್ತು ಎಂದೆಂದೂ ಕಾಣದಿದ್ದ ಸ್ಥಿತಿ, ರಾಮನಿಗೂ ಇಲ್ಲದೆ ರಾಮ ಕಷ್ಟಪಡಬೇಕಾದ ಸ್ಥಿತಿ ಬರುತ್ತೆ ಅಲ್ಲ, ಬೇಡ ಅಂತ ಹೇಳ್ತಾರೆ. ಒಂದು ಪುರೋಹಿತರನ್ನು ದಂಪತಿ ಪೂಜೆಗೆ ಅಂತ ಕರೆದಿದ್ದರು. ಅವರು ತಮ್ಮ ಗಾಡಿಯಲ್ಲಿ ತನ್ನ ಹೆಂಡತಿಯನ್ನು ಕೂಡಿಸಿ ಬಂದಿದ್ದಾರೆ. ಅಲ್ಲಿ ಬಂದಾಯಿತು. ಯಜಮಾನ ಕೇಳಿದ, ನೀವು ಒಬ್ಬರೇ ಬಂದದ್ದ ಅಂತ. ಇಲ್ಲ, ಮನೆಯವರಿದ್ದಾರೆ. ಮನೆಯವರು ನೋಡ್ತಾನೆ, ಮನೆಯವರು ಇಲ್ಲ. ಅದು ಹಂಸಲ್ಲಿ ಅದು ಬಿಟ್ಟುಬಿಟ್ಟಿದ್ದಾರೆ. ಗೊತ್ತೇ ಇಲ್ಲ ಅವರಿಗೆ. ಫೋನ್ ಮಾಡಿದ್ರೆ ಮನೆಯವರು ಬೈಲಿಕ್ಕೆ ಶುರು ಮಾಡಿದ್ರು, ಎಂಥದ್ದು ನಿಮ್ಗೆ ಗೊತ್ತೇ ಆಗಲಿಲ್ವಾ ಅಂತ. ಅದು ಅವತ್ತಿನ ಕಾಲದಿಂದಲೂ ಇತ್ತು ನೋಡಿ. ನಾವು ಎಷ್ಟು ಜಾಗರೂಕರಾಗಬೇಕು. ಹೋಗುವಾಗ ದಾರಿಯಲ್ಲಿ ಬಿದ್ದರೆ ಬೀಳುವಂಥ ಸ್ಥಿತಿಗಳು ಇರ್ತವೆ ನಮ್ಮಲ್ಲಿ. ಸೀತಾದೇವಿ ಹೇಳ್ತಾಳೆ, ಹಾಗಾಗಿ ನಾನು ಇನ್ನೊಬ್ಬರ ಮೇಲೆ ಹೋಗೋದಿಲ್ಲ, ರಾಮನೇ ಇಲ್ಲಿ ಬರಬೇಕು, ರಾಮನೇ ನೋಡು ಹನುಮ, ನಿನ್ನ ಹೆಗಲ ಮೇಲೆ ನಾನು ಕೂತಿರ್ತೇನೆ ಅಂತ ಇಟ್ಕೊ, ನೀನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀನಿ ಅಂತ ಇಟ್ಕೊಂಡ್ರೆ ಈ ದೈತ್ಯರು ಕಾಯ್ತಲೇ ಇರ್ತಾರೆ, ನೋಡ್ತಲೇ ಇರ್ತಾರೆ. ಯುದ್ಧಕ್ಕೆ ಅಂತ ಬರ್ತಾರೆ. ಯುದ್ಧಕ್ಕೆ ಬಂದರೆ ನೀನೇನು ಮಾಡ್ತೀವಿ? ಯುದ್ಧ ಮಾಡಬೇಕಾ? ಮಾಡುವಾಗ ಹೊಡಿಬೇಕಾ, ಬಡಿಬೇಕಾ? ಆಗ ನಾನು ಬಿದ್ದರೆ ನನ್ನನ್ನು ಪುಡಿ ಪುಡಿ ಮಾಡಿ ಹಾಕ್ತಾರೆ. ನಿನ್ನನ್ನು ಮಾತ್ರ ಅಲ್ಲ, ಇಬ್ಬರನ್ನೂ ಮುಗಿಸಿಬಿಡ್ತಾರೆ. ಹೇಗೆ ಮತ್ತೆ ಹನುಮ? ಇದು ಆಗುವಂಥದ್ದಲ್ಲ. ಹಾಗಾಗಿ ರಾಮನೇ ಇಲ್ಲಿ ಬರುವ ಹಾಗೆ ಮಾಡು, ರಾಮದೇವರನ್ನು ಕರ್ಕೊಂಡು ಬರಬೇಕು ಅಂತ ಸೀತಾದೇವಿ ಹೇಳುವ ಮಾತು ರಾಮಾಯಣದಲ್ಲಿ ತುಂಬ ಉಲ್ಲೇಖಿತವಾಗಿದೆ. ಸೀತಾದೇವಿ ಒಪ್ಪಿಗೆ ಕೊಡ್ತಾಳೆ. ಆಗ ಹನುಮ ಹೇಳ್ತಾನೆ, ನನಗೆ ರಿಸಿಪ್ಟ್ ಬೇಕು ಅಂತ ಹೇಳ್ತಾನೆ. ನಾನು ಉಂಗುರ ಕೊಟ್ಟದ್ದು ಹೌದು, ಉಂಗುರ ನೀನು ತೆಕ್ಕೊಂಡದ್ದೂ ಹೌದು, ಆದರೂ ಅದು ನಿನಗೆ ಮುಟ್ಟಿದೆ ಅನ್ನೋದಕ್ಕೆ ಪಾವತಿ ಕೊಡು ಅಂತ ಕೇಳ್ತಾನೆ. ಅದು ಅವತ್ತಿನಿಂದ ಬಂದದ್ದು ನೋಡಿ. ಅದು ಸಂಶಯ ಅಂತಲ್ಲ, ವ್ಯವಹಾರ ಅಂತ, ಅದು ಬೇಕು ಅಂತ ಸೀತಾದೇವಿ ಖುಷಿಯಿಂದ ಕೊಡ್ತಾಳೆ ಅಂತ. ಯಾವುದು ಅಂತಂದರೆ ಚೂಡಾಮಣಿ. ಆ ಚೂಡಾಮಣಿ ತಲೆಯ ಮೇಲಿಟ್ಟುಕೊಂಡ ಚೂಡಾಮಣಿ ಆಭರಣ, ಆ ಆಭರಣವನ್ನು ತೆಗೆದು ಹನುಮನ ಕೈಗೆ ಕೊಡ್ತಾಳೆ. ಆ ಚೂಡಾಮಣಿಯನ್ನು ಕೊಡುವಾಗ ಹೇಳ್ತಾಳೆ, ಇದು ಚೂಡಾಮಣಿ, ಇದು ರಾಮ ನೋಡಿ ನನಗೆ ಕೊಟ್ಟಿರ್ತಕ್ಕಂಥದ್ದು, ಇದನ್ನು ಮುಟ್ಟಿಸು. ರಾಮ ಒಪ್ತಾನೆ, ಇದು ಸೀತಾದೇವಿದ್ದೇ ಚೂಡಾಮಣಿ ಅಂತ. ಹನುಮ ಅದನ್ನು ತೆಕ್ಕೊಂಡ.
ಬರುವಾಗ ಉಂಗುರ ಇತ್ತು, ಹೋಗುವಾಗ ಚೂಡಾಮಣಿ. ಅದನ್ನು ಹಿಡ್ಕೊಂಡು ಹೋಗುವಾಗಲೂ ಸಮಸ್ಯೆ, ಬರುವಾಗಲೂ ಸಮಸ್ಯೆ, ಎರಡೂ ಹನುಮನ ಮುಂದೆ ಇದು ಇತ್ತು. ನಾವಿಲ್ಲಿ ಗಮನಿಸಬೇಕಾದ ಒಂದೆರಡು ಅಂಶಗಳಿವೆ ಇದರಲ್ಲಿ. ಇದನ್ನು ಆಚಾರ್ಯರು ನಿರ್ಣಯದಲ್ಲಿ ನಿರ್ಣಯಿಸಿದ್ದಾರೆ. ಏನು ಅಂತಂದರೆ, ಇದು ಸೀತೆ ಅಲ್ಲ, ಇದು ಒರಿಜಿನಲ್ ಸೀತೆ ಅಲ್ಲ. ರಾವಣನಿಗೆ ಮುಟ್ಲಿಕ್ಕೇ ಸಾಧ್ಯ ಇಲ್ಲ. ಅದು ಸೀತಾದೇವಿಯನ್ನು ಮುಟ್ಟುವ ಯೋಗ್ಯತೆ ಅವನಿಗೆ ಎಲ್ಲಿದೆ? ಹಾಗಾಗಿ ಅದು ಮಾಯಾದೇವಿ, ಸೀತಾದೇವಿ ರಾವಣನಿಗೆ ಮಾಯ ಮಾಡಿದ್ದಾಳೆ. ಯಾವಾಗ ರಾವಣ ಸನ್ಯಾಸಿ ಬಣ್ಣದಿಂದ ವೇಷದಿಂದ ಬರ್ತಾನೆ, ಸೀತಾದೇವಿಗೆ ರಾಮನಿಗೆ ನಾನು ಮೋಸ ಮಾಡಿದ್ದೇನೆ, ಮಾಯ ಮಾಡಿದ್ದೇನೆ, ರಾಮನಿಗೆ ಟೊಪ್ಪಿ ಹಾಕಿದ್ದೇನೆ, ಸೀತೆಗೆ ಟೊಪ್ಪಿ ಹಾಕಿದ್ದೇನೆ ಅಂತ ತಿಳ್ಕೊಂಡು ಬಂದ ರಾವಣ. ಸೀತಾದೇವಿ ಹೇಳಿದ್ಲು, ರಾವಣ ನಾವು ದೇವತೆಗಳು, ಇನ್ನೊಬ್ಬರದ್ದು ಮುಟ್ಟುವ ಕ್ರಮ ಇಲ್ಲ, ನನಗೆ ಹಾಕಿದ ಟೊಪ್ಪಿ ನಿನಗೇನೆ ಅಂತ ರಾವಣನಿಗೆ ಟೊಪ್ಪಿ ಹಾಕಿಬಿಟ್ಟಿದ್ದಾಳೆ ಅವಳು. ಅಂದರೆ ರಾವಣ ಸೀತೆಯನ್ನು ಹಿಡ್ಕೊಂಡು ಹೋದ್ದು ಅಂತ ತಿಳ್ಕೊಂಡ್ರೆ ಸೀತೆ ಸಿಗಲೇ ಇಲ್ಲ. ಡ್ಯುಪ್ಲಿಕೇಟ್ ಸೀತೆಯನ್ನು ಹಿಡ್ಕೊಂಡು ಬಂದದ್ದು ಮಾಯಾ ಸೀತೆ. ದದರ್ಶ ಶಿಂಶಪಾವೃಕ್ಷ ಮೂಲಸ್ಥಿತ ರಮಾ ಆಕೃತಿ. ಅದು ರಮೆಯ ಹಾಗೆ ಇರುವಂಥದ್ದೇ ಹೊರತು, ಡ್ಯುಪ್ಲಿಕೇಟ್ ಹೊರತು ನಿಜವಾದ ಸೀತೆಯನ್ನು ಅಲ್ಲ. ಹಾಗಾಗಿ ಸೀತೆಯ ಪ್ರತಿಕೃತಿಯನ್ನು ಹಿಡ್ಕೊಂಡು ಬಂದದ್ದು ರಾವಣ. ಅಶೋಕವನಿಕಾದಲ್ಲಿಟ್ಟದ್ದು ಸೀತೆಯ ಗೊಂಬೆಯನ್ನಿಟ್ಟದ್ದಷ್ಟೇ ಹೊರತು ಸೀತೆಯನ್ನಲ್ಲ. ಹಾಗಾದರೆ ಚೂಡಾಮಣಿ ಎಲ್ಲಿಂದ ಬಂತು ಅಂತ ಒಂದು ಪ್ರಶ್ನೆ. ಯಾಕಂದರೆ ಚೂಡಾಮಣಿ, ರಾಮದೇವರಿಟ್ಟಿರ್ತಕ್ಕ ಚೂಡಾಮಣಿ ಅದು ಒರಿಜಿನಲ್ ಸೀತೆಯ ಹತ್ರ ಇರುವುದು. ಅದು ಕೈಲಾಸದಲ್ಲಿ ಇರುವುದು, ರಾಮದೇವರೊಟ್ಟಿಗೆ ಇದ್ದ ಸೀತೆಯಲ್ಲಿ ಇರುವುದು. ಈ ಅಶೋಕವನಿಕಾದಲ್ಲಿರ್ತಕ್ಕ ಸೀತಾದೇವಿಯಲ್ಲಿ ಹೇಗಿರಲಿಕ್ಕೆ ಸಾಧ್ಯ? ಅದನ್ನು ಆಚಾರ್ಯರು ವಿಮರ್ಶೆ ಮಾಡಿ ಹೇಳ್ತಾರೆ. ತಾನ್ನೇ ವಾಸನ್ ತಥೈ ಭೂಷಣಾನಿ ದ್ವಿಧಾಭೂತ್ವ ತಾನ್ನೇ ವಾಸನ್ ತಥೈವಚ ಅಂತ. ಆ ಆಭರಣಗಳೆಲ್ಲ ಡಬ್ಬಲಾದುವಂತೆ. ಆ ರಾವಣ ಹಿಡ್ಕೊಂಡು ಹೋಗುವಾಗ ಆ ಸೀತಾದೇವಿಯ ಪ್ರತಿಕೃತಿ, ಸೀತೆಯ ಹಾಗೆ ಇರತಕ್ಕಂತಹದ್ದು ವಿಗ್ರಹ. ಅದಕ್ಕೆ ಆಭರಣಗಳು ಕೂಡ ಇಮ್ಮಡಿ ಆಯಿತು. ಸೀತಾದೇವಿ ಹಾಕಿಕೊಂಡ ಆಭರಣದ ಹಾಗೆಯೇ ಇನ್ನೊಂದು ಸೆಟ್ ಆಭರಣ ಆಯಿತು. ಆ ಪ್ರತಿಕೃತಿಗೂ ಅದೇ ಆಭರಣ ಬಂತು. ಅಂತ ತಾನೇ ವಾಸನ ತಥೈವಚ, ಅದರ ಹಾಗೆ ಅಲ್ಲಿ ಏನೇನು ಆಭರಣ ಇತ್ತು ಅದೆಲ್ಲ ಸೀತಾ ಪ್ರತಿಕೃತಿಗಳಿಗೂ ಬಂತು. ಆ ಚೂಡಾಮಣಿನೂ ಕೂಡ ಹಾಗೇ ಬಂತು. ಅದನ್ನು ಸೀತಾದೇವಿಯ ಪ್ರತಿಕೃತಿ ಮುಡಿದುಕೊಂಡು ಬಂದಿರತಕ್ಕಂಥದ್ದು. ಅದರಲ್ಲಿ ಸ್ವಲ್ಪ ಭಾಗವನ್ನು ಬರುವಾಗ ದಾರಿಯಲ್ಲಿ ಈ ಋಷ್ಯಮುಖದಲ್ಲಿ ಹನುಮದಾದಿಗಳ ಮುಂಭಾಗದಲ್ಲಿ ಆ ಗಂಟನ್ನು ಬಿಸಾಡಿದ್ದು. ಉಳಿದದ್ದೊಂದು ಚೂಡಾಮಣಿ, ಅದು ಸೀತಾದೇವಿಯಲ್ಲ ಹತ್ರ ಇತ್ತು, ಅದನ್ನು ಕೊಟ್ಟಿದ್ದಾಳೆ. ಅಂದರೆ ಮೂಲದಲ್ಲಿಯೂ ಇದೆ, ಇದರಲ್ಲಿಯೂ ಇದೆ. ಅದು ಹೇಗೆ ಇಬ್ಬಾಗ ಹೇಗಾಯಿತು, ಅಂಥದ್ದೇ ಹೇಗಾಯಿತು? ಸೀತಾದೇವಿ ಅಂತಂದರೆ ಅದು ಪ್ರಕೃತಿಯ ಅಭಿಮಾನಿ ದೇವತೆ. ಎಲ್ಲದಕ್ಕೂ ಮೂಲಭೂತವಾದ ತತ್ವ ಅದು ಪ್ರಕೃತಿ. ಪ್ರಕೃತಿಯಿಂದ ಈ ವಿಕೃತಿಗಳೆಲ್ಲ ಬಂದದ್ದು. ಆ ಪ್ರಕೃತಿಯ ಒಡತಿ ಅದು ಸೀತಾದೇವಿ. ಹಾಗಾಗಿ ಪ್ರಕೃತಿಯಿಂದ ಆಗುವ ವಸ್ತುಗಳನ್ನು ಎಷ್ಟು ಸೆಟ್ ಬೇಕಾದರೂ ಮಾಡಲಿಕ್ಕಾಗತ್ತೆ. ಆ ಶಕ್ತಿ ಸೀತಾದೇವಿ ಹತ್ರ ಇತ್ತು. ಹಾಗಾಗಿ ಅದು ಇನ್ನೊಂದು ಆಭರಣವನ್ನು ಮಾಡಿ ಆ ಗೊಂಬೆಗೆ ಹಾಕಿಸಿ ಅದನ್ನು ಕಳಿಸಿಕೊಟ್ಟದ್ದು. ಹಾಗಾಗಿ ಆ ಸೀತಾಮಾತೆಯ ಹತ್ರ ನಾವು ಕೇಳಿದರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಇನ್ನೊಬ್ಬರ ತಲೆಯಲ್ಲಿ ನೋಡಿ ಚೂಡಾಮಣಿ ನನಗೆ ಬೇಕು ಅಂತಂದರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿದರೆ ಸೀತಾದೇವಿ ಹತ್ರ ತಾನೇ ವಾಸನ್ ತದೈವಚ ಅಂಥದ್ದೇ ನಮಗೆ ಕೊಡ್ತಾರೆ. ಯಾವುದು ಇನ್ನೊಬ್ಬರ ಕತ್ತಲ್ಲಿ ನೋಡ್ತೇವೆ, ತಲೆಯ ಮೇಲೆ ನೋಡ್ತೇವೆ, ಕೈಯಲ್ಲಿ ನೋಡ್ತೇವೆ, ಬೆರಳಲ್ಲಿ ನೋಡ್ತೇವೆ, ಬೇಕು ಅಂತಾದರೆ ಹೋಗಿ ಯಾರಿಗೂ ನಾವು ಪೀಡಿಸಬೇಕಾಗಿಲ್ಲ. ಸೀತಾದೇವಿ ಹತ್ರ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದರೆ ಭೂಷಣಾನಿ ದ್ವಿಧಾ ಭೂತ್ವ ತಾನೇ ವಾಸನ್ ತದೈವಚ ಅಷ್ಟು ನಮಗೆ ಕೊಡ್ತಾರೆ ಅಂತ ರಾಮಾಯಣ ಅದನ್ನು ಉಲ್ಲೇಖ ಮಾಡ್ತದೆ. ಆ ಚೂಡಾಮಣಿಯನ್ನು ಸೀತಾದೇವಿ ಹನುಮನ ಕೈಯಲ್ಲಿ ಕೊಟ್ಟರು. ಇನ್ನೊಂದೇನು ಅಂತಂದರೆ, ಹನುಮಂತ ದೇವರು ಇಡೀ ಲಂಕೆಯನ್ನು ಅನ್ವೇಷಣೆ ಮಾಡಿದರು. ಸೀತಾದೇವಿ ಎಲ್ಲಿದ್ದಾಳೆ? ಕೊನೆಗೆ ಮಂಡೋದರಿಯನ್ನು ನೋಡಿ ಸೀತೆ ಅಂತ ಭ್ರಮಿಸಿ ಅದನ್ನು ಚುಚುಂಬ ಪುಚ್ಚಂ, ಇದೆಲ್ಲ ಏನಿದು? ಹನುಮ ಅದು ಸರ್ವಜ್ಞ ಅಲ್ವಾ? ಎಲ್ಲ ಗೊತ್ತಿಲ್ವಾ? ಏನು ಹುಡುಕಿದ್ದೇನು? ಕೊನೆಗೆ ಸಾಯಬೇಕು ಅಂತ ತೀರ್ಮಾನ ಮಾಡೋದು. ಕೊನೆಗೆ ಒಂದು ನದಿ ಕಾಣಿಸುವಂಥದ್ದು, ಆ ನದಿಗೆ ಸೀತೆ ಬರ್ತಾಳೆ ಅಂತ ಊಹೆ ಮಾಡೋದು. ಶಿಂಶಪ ವೃಕ್ಷದ ಬುಡದಲ್ಲಿ ಇವಳು ಗದರಿಸಿದ್ರಿಂದ ಇವಳು ಸೀತೆ ಆಗಿರಬೇಕು ಅಂತ ತರ್ಕ ಮಾಡೋದು. ಇದೆಲ್ಲ ಏನಿದು ಅಂತ ಆ ತರ್ಕಕ್ಕೆ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ.
ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ವೃದ್ಗತಂ ತತ್ ಅದು ನರಲೋಕ ವಿಡಂಬಸ್ಯ ಅಂತ. ಈ ದೇವತೆಗಳು ಭೂಮಿಗೆ ಬರ್ತಾರೆ, ಅವರು ನರಲೋಕ ವಿಡಂಬಸ್ಯ ನರೇಶು ಜನನೇ ನರವತ್ ಪ್ರವೃತ್ತಿ. ಭೂಮಿಗೆ ಬಂದರೆ ಮನುಷ್ಯರ ಹಾಗೆ ಇರ್ತಾರೆ. ಇವರು ಹೇಗೆ ಮಾಡ್ತಾರೆ ಹಾಗೇನೆ ರಾಮದೇವರು ಕೃಷ್ಣದೇವರು ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದರೆ ಮನುಷ್ಯರ ಹಾಗೆ ಇರ್ತಾರೆ. ಆ ದೇವತೆಗಳ ಹಾಗೆ ವರ್ತನೆ ಮಾಡೋದಿಲ್ಲ. ಅವರು ಮಲಗಿದ ಹಾಗೆ ಮಾಡ್ತಾರೆ, ಅವರೇ ತಿನ್ನುವ ಹಾಗೆ ಮಾಡ್ತಾರೆ, ಅವರೇ ಸುಸ್ತಾದ ಹಾಗೆ ತೋರಿಸ್ತಾರೆ. ನರೇಶು ಜನನೇ ನರವತ್ ಪ್ರವೃತ್ತಿ. ಹಾಗಾಗಿ ಹನುಮಂತದೇವರು ಕೂಡ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಹುಡುಕುವ ನಾಟಕವನ್ನು ಮಾಡಿದರು. ಗೊತ್ತಿದೆ ಅವರಿಗೆ ಎಲ್ಲಿದೆ, ಎಲ್ಲಿದ್ದಾಳ ಸಂಪಾತಿ ಪಕ್ಷಿ ಹೇಳಿದೆ. ಆದರೂ ಮತ್ತೆ ಅಥಾತೋ ಬ್ರಹ್ಮ ಜಿಜ್ಞಾಸ ಇದ್ದಾಗೆ ಅಥಾತಃ ಸೀತಾ ಜಿಜ್ಞಾಸ ಅಂತ ಅದನ್ನು ಮಾಡಿದರು. ಯಾಕೆ ಅಂತಂದರೆ ನರಲೋಕ ವಿಡಂಬಸ್ಯ, ಅದು ನರಲ ಲೋಕದಲ್ಲಿ ವಿಡಂಬನೆ ಮಾಡಬೇಕು, ಅನುಕರಣೆ ಮಾಡಬೇಕು. ಹಾಗಾಗಿ ಮನುಷ್ಯರ ಹಾಗೆ, ಇದು ಕೋತಿಯ ಹಾಗೆ ಏನು ಮಾಡಬೇಕೋ ಅದನ್ನು ಹುಡುಕುವ ಕೆಲಸ ಹನುಮಂತ ದೇವರು ಮಾಡಿದರು ಅಂತ. ಸರಿ, ಅನುಕರಣೆ ಯಾರಿಗೆ ಮಾಡಬೇಕು? ರಾಕ್ಷಸರೆಲ್ಲ ಮಲಗಿದ್ದಾರೆ, ನಿದ್ರೆ ಮಾಡ್ತಾ ಇದ್ದಾರೆ. ಯಾರು ನೋಡೋರು ಯಾರು ಅದನ್ನು? ಈಗ ನಾವು ಅದನ್ನು ಅನುಕರಣೆ ಮಾಡಬೇಕಾದ್ರೆ ಯಾರಾದರೂ ನೋಡುವವರು ಬೇಕಲ್ಲ. ನೋಡುವವರೇ ಇಲ್ಲ, ನಾಟಕ ಮಾಡೋದು ಅಂತ ನಾವು ಹೇಳ್ತೇವೆ. ನಾಟಕವನ್ನೇ ನೋಡಲಿಕ್ಕೆ ಯಾರೂ ಇಲ್ಲ ಅಂದರೆ ಯಾರಿಗೆ ನಾಟಕ ಮಾಡೋದು? ಲೈವ್ ಅಂದರೆ ಅಲ್ಲಿಯಾದರೂ ಒಬ್ಬರು ನೋಡುವವರು ಬೇಕಲ್ಲ. ಯಾರು ನೋಡುವವರೇ ಇಲ್ಲ ಅಂದರೆ ಅದು ನಾಟಕ ಆದರೂ ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡು ನಿರ್ಣಯದಲ್ಲಿ ಅದು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ನಮ್ಮ ದೃಷ್ಟಿಯಲ್ಲಿ ರಾಕ್ಷಸರು ಮಲಗಿದ್ದಾರೆ, ಆದರೆ ಪಶ್ಯಂತಿ ಋಷಯೇವಚ, ಮೇಲೆ ಆಕಾಶದಲ್ಲಿ ಋಷಿಮುನಿಗಳು ನೋಡ್ತಾ ಇರ್ತಾರಂತೆ. ಈ ರಾಮಾಯಣ ದೃಶ್ಯವನ್ನು ನಾವೇನು ಮಾಡ್ತೇವೆ ಅದೆಲ್ಲ ನೋಡ್ತಾರಂತೆ. ಒಬ್ಬ ಕಳ್ಳ ಮನೆಗೆ ಬಂದರೆ ಹೇಗೆ ಒಳಗೆ ಪ್ರವೇಶ ಮಾಡಬೇಕು ಅಂತ ಹೊಂಚು ಹಾಕ್ತಾನೆ. ಪಾಪ ಅವನಿಗೆ ಗೊತ್ತಿಲ್ಲ, ಎಲ್ಲ ಮಲಗಿದ್ದಾರೆ, ನಿಶಬ್ದ ನೀರವ ನಿಸ್ಪಂದ ಅಂತ ತಿಳ್ಕೊಂಡಿರ್ತಾನೆ. ಆದರೆ CC ಕ್ಯಾಮರಾ ಫೋಟೋ ತೆಗಿತಲೇ ಇರ್ತದೆ, ಒಳಗಿಂದ ಯಜಮಾನ ನೋಡುತ್ತಲೇ ಇರ್ತಾನೆ, ಅದು ಅವನಿಗೆ ಗೊತ್ತಿರ್ತದ? ಹಾಗೆಯೇ ಹನುಮ ಇಷ್ಟೆಲ್ಲ ಹುಡುಕಾಟ ಮಾಡಿದರೆ ಅದನ್ನು ನೋಡುವವರು ಮೇಲಿಂದಿದ್ದಾರೆ. ಪಶ್ಯಂತಿ ಋಷಯೇವಚ, ದೇವತೆಗಳು ಕೂಡ ನೋಡ್ತಾರೆ, ಋಷಿಮುನಿಗಳು ನೋಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಗಮ್ಮತ್ತಾಗಲಿ ಅಂತ ಹನುಮಂತ ದೇವರು ಅಲ್ಲಿ ಹುಡುಕುವ ಕೆಲಸ ಮಾಡಿದ್ರಂತೆ. ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್ ಅಂತ. ಮೇಲಿಂದ ದೈತ್ಯರೂ ಇದ್ದಾರೆ, ಕಲಿ ಮುಂತಾದ ದೈತ್ಯರೂ ಇದ್ದಾರೆ, ಅವರೂ ನೋಡ್ತಾ ಇದ್ದಾರೆ. ಅವರಿಗೆ ವ್ಯಾಮೋಹ ಮೂರ್ಛೆ ಮೋಹ ಬರಬೇಕು, ವಿಪರೀತ ಜ್ಞಾನ ಬರಬೇಕು. ವಿಪರೀತ ಜ್ಞಾನದಿಂದ ಖುಷಿಯಾಗಬೇಕು. ಓ, ಹನುಮನಿಗೂ ಗೊತ್ತಾಗಲಿಲ್ಲ, ಪಾಪ ಹುಡುಕ್ತಾನೆ, ಇವಾ ಏನು ಕಷ್ಟಪಡ್ತಾನಪ್ಪ ಅಂತ ಅವರಿಗೆ ಆ ರೀತಿ ಖುಷಿಯಾಗಲಿ ಅಂತ. ಋಷಿಗಳು ಗೊತ್ತಿದ್ದರೂ ಹುಡುಕ್ತಾನೆ ನೋಡಿ, ಗೊತ್ತಿದ್ದು ಮಾಡೋದು ತುಂಬ ಕಷ್ಟ, ಆದರೂ ಇಷ್ಟು ಅಭಿನಯ ಮಾಡ್ತಾನೆ. ಈಗ ನಾಟಕದಲ್ಲಿ ನಮಗೆ ಗೊತ್ತಿದೆ, ನನ್ನನ್ನು ಕೊಲ್ತಾನೆ ಅಂತ ಗೊತ್ತಿದೆ, ಎಲ್ಲ ಗೊತ್ತಿದೆ. ಅಲ್ಲಿ ಗೊತ್ತಿದ್ದರೂ ಏನು ಪೌರುಷ, ಏನು ಕೊಚ್ಚಿಕೊಂಡು ಏನು ಮಾತಾಡ್ತೇವೆ ನಾವು. ನೋಡುವ ಸಭ್ಯರಿಗೆ ಖುಷಿ, ಆಡಿಯನ್ಸಿಗೆ ಖುಷಿಯಾಗಬೇಕು. ಅವನಿಗೆಲ್ಲ ಮುಂದಿನ ಕಥೆಗಳು ಏನು ಅಂತದ್ದು ಎಲ್ಲವೂ ಗೊತ್ತು, ಆದರೆ ಆಡಿಯನ್ಸಿಗೆ ಗೊತ್ತಿಲ್ಲಲ್ಲ, ಕುತೂಹಲ ಇರ್ತದಲ್ಲ. ಅಲ್ಲಿ ಹೇಗೆ ನಾವು ನಾಟಕವನ್ನು ಮಾಡ್ತೇವೆ ನಾವು, ಹಾಗೆ ಹನುಮನ ನಾಟಕ ದೇವತೆಗಳಿಗೆ ಗೊತ್ತಿದ್ದರೂ ಕೂಡ ಅದು ಖುಷಿಯಾಯಿತು. ಹನುಮನ ಈ ಅಭಿನಯ ದೈತ್ಯರಿಗೆ ಗೊತ್ತಿಲ್ಲ, ವ್ಯಾಮೋಹವನ್ನು ಉಂಟು ಮಾಡಿ ಅದು ಒಂದು ಚರಿತಾರ್ಥ. ಹಾಗಾಗಿ ಹನುಮಂತ ದೇವರು ಈ ನಾಟಕವನ್ನು ಮಾಡ್ತಾರೆ. ಅಲ್ಲಿ ಸೀತಾದೇವಿಗೆ ಮುದ್ರೆ ಕೊಡುವ ಅಥವಾ ಚೂಡಾಮಣಿಯನ್ನು ತೆಕ್ಕೊಳ್ಳುವ ನಾಟಕವನ್ನೂ ಮಾಡ್ತಾರೆ. ರಾಮದೇವರಿಗೆ ಗೊತ್ತಿದೆ, ಹನುಮ ಕೊಟ್ಟನೋ ಇಲ್ವೋ ಅಲ್ಲಿಂದಲೇ ನೋಡ್ತಾನೆ ರಾಮ. ಗೊತ್ತಿದೆ ಸೀತಾದೇವಿಯನ್ನು ನೋಡಿದ್ದಾನೆ, ಮತ್ತೆ ಉಂಗುರ ಕೊಡಬೇಕಾ? ಲೋಕದ ದೃಷ್ಟಿಯಿಂದ ಋಷಿ ಮನಿಗಳು ದೇವತೆಗಳಿಗೆ ಗೊತ್ತಾಗಲಿ. ಚೂಡಾಮಣಿಯನ್ನು ತೆಕ್ಕೊಳ್ಳೋದು ಅದು ಅಷ್ಟೇ. ಅದೆಲ್ಲ ದೇವತೆಗಳ ಋಷಿಮುನಿಗಳ ಸಂತೋಷಕ್ಕೋಸ್ಕರ ಭಗವಂತ ಅದನ್ನು ಆಜ್ಞೆ ಮಾಡಿದ. ಅವನ ಆಜ್ಞೆಯ ಪ್ರಕಾರ ಹನುಮಂತ ದೇವರು ಅದನ್ನು ಅನುಸರಣೆ ಮಾಡ್ತಾರೆ, ಚೂಡಾಮಣಿಯನ್ನು ತೆಕ್ಕೊಳ್ತಾರೆ. ಸೀತಾದೇವಿಗೆ ನಮಸ್ಕಾರ ಮಾಡಿ ಹೊರಡ್ತಾರೆ. ಸೀತಾದೇವಿಗೆ ಅನಿಸ್ತು, ಹನುಮ ಇನ್ನೂ ಸ್ವಲ್ಪ ಹೊತ್ತಿದ್ದರೆ ತುಂಬ ಚೆನ್ನಾಗಿರ್ತದೆ. ಈ ರಾಕ್ಷಸಿಯರ ಕರ್ಕಶವಾದ ಮಾತನ್ನು ಕೇಳಿ ಕೇಳಿ ಸಾಕಾಗಿತ್ತು. ಇವತ್ತು ಹನುಮನ ಮಾತು ಕೇಳಿ ತುಂಬ ಇಷ್ಟ ಆಯಿತು. ಹನುಮನ ಹತ್ರ ಹೇಳ್ತಾಳೆ, ಹನುಮ ಇನ್ನೂ ಸ್ವಲ್ಪ ಹೊತ್ತಿದ್ದರೆ ಚೆನ್ನಾಗಿರ್ತದೆ ಅಂತ. ನಾನು ಇರಲ್ಲ ಅಂತ ಕೇಳಿದೆ. ಬೇಡ ಬೇಡ ಹೋಗು ಅಂತ ಹೇಳ್ತಾಳೆ. ಯಾಕೆಂದರೆ ಇನ್ನೂ ಹೊತ್ತು ಇದ್ದರೆ ಇನ್ನು ಲೇಟ್, ರಾಮ ಬರೋದು ಲೇಟಾಗಿ ಬಿಡುತ್ತೆ. ಹಾಗಾಗಿ ಹೋಗು ಅಂತ ಹೇಳಿದ್ರೆ ಮತ್ತೆ ಅದು ಇಲ್ಲ ಶಬ್ದ.
ರಾಮ ನನ್ನ ಆದಷ್ಟು ಬೇಗ ಕರ್ಕೊಂಡು ಬಾ, ನನ್ನನ್ನು ಮುಕ್ತಳನ್ನಾಗಿ ಮಾಡು, ರಾವಣನ ಸಂಹಾರ ಮಾಡು. ಇದು ಮುಖ್ಯ ಉದ್ದೇಶ. ಸೀತಾದೇವಿ ಹೇಳ್ತಾಳೆ, ಈಗ ನನ್ನನ್ನು ನೀನು ಕರ್ಕೊಂಡು ಹೋದರೆ ರಾವಣ ಹಾಗೇ ಉಳಿತಾನೆ. ಅರಾವಣಂ ಜಗತ್ಕರ್ತಂ, ರಾವಣ ಇಲ್ಲ ಅಂತ ಮಾಡಬೇಕು ಅಂತ ರಾಮಾವತಾರ ಆದದ್ದು. ನನ್ನನ್ನು ಕರ್ಕೊಂಡು ಹೋದರೆ ಕತೆ ಇಲ್ಲಿಯೇ ಮುಕ್ತಾಯ ಆಗಿಬಿಡುತ್ತೆ. ರಾವಣ ಹಾಗೇ ಉಳಿದು ಬಿಡ್ತಾನೆ. ರಾವಣ ಅಂದರೆ ತ್ರೈಲೋಕ್ಯ ರಾವಣ, ರಾವಯತಿ, 3 ಲೋಕಕ್ಕೆ ಹಿಂಸೆ ಕೊಡುವವ, ದುಃಖ ಕೊಡುವವ, ದುಃಖದ ಶಬ್ದ ಮಾಡುವವ. ಹಾಗಾಗಿ ಅವನನ್ನು ಮುಗಿಸಬೇಕಾದ್ದು. ಹಾಗಾಗಿ ರಾಮದೇವರನ್ನು ಕರ್ಕೊಂಡು ಆದಷ್ಟು ಬೇಗ ಬಾ ಅಂತ ಸೀತಾದೇವಿ ಬೀಳ್ಕೊಡುಗೆ ಕೊಡ್ತಾಳೆ. ನಿನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾಳೆ. ಹನುಮ ಬರ್ತಾನೆ. ಇಷ್ಟು ರಾಮದೇವರು ಹೇಳಿದ ಕೆಲಸ ಇಷ್ಟು. ಒಬ್ಬ ಪ್ರಾಮಾಣಿಕನಾದ ದೂತ ಎಷ್ಟು ಹೇಳ್ತಾರೆ ಅಷ್ಟೇ ಅಲ್ಲ, ಹೇಳದೇ ಇದ್ದದ್ದು, ಅವನಿಗೆ ಇಷ್ಟವಾದ್ದು, ಅವನಿಗೆ ಸಮ್ಮತವಾದ್ದು ಅದೂ ಮಾಡಬೇಕಾದ್ದು. ಹನುಮ ಹೇಳಿದಷ್ಟನ್ನು ಮಾಡಿದ. ಉಂಗುರ ಕೊಡು, ಕೊಟ್ಟದ್ದನ್ನು ಹಿಡ್ಕೊಂಡು ಬಾ ಅಂತ. ಅದರೊಟ್ಟಿಗೆ ರಾಮ ಅಂದರೆ ಯಾರು, ರಾಮನ ತಾಕತ್ತೇನು ಅದನ್ನು ತೋರಿಸಬೇಕಾಗಿತ್ತು. ಹಾಗಾಗಿ ತೋರಣಂಚಾರುರೋಹ. ತೋರಣ ಅಂತಂದರೆ ಪುರದ್ವಾರ, ಆ ಊರಿನ ಪ್ರಮುಖವಾದ ಹೆಬ್ಬಾಗಿಲು. ಅದರ ಮೇಲೆ ಏರಿ ಕೂತ ಮತ್ತೊಮ್ಮೆ ಇಡೀ ಲಂಕೆಯ ಸಮೀಕ್ಷೆ ನೋಡ್ತಾನೆ. ಎಲ್ಲ ಮರಗಿಡಗಳು, ಹಣ್ಣು ಹಂಪಲುಗಳು, ಅದರಲ್ಲಿ ಪಕ್ಷಿಗಳು, ಪ್ರಾಣಿಗಳು, ಅದೆಲ್ಲ ನೋಡಿದ ಹನುಮ. ಮರದಿಂದ ಮರಕ್ಕೆ ಹಾರಿ ಎಲ್ಲ ಮರಗಳನ್ನು ಧ್ವಂಸಗೊಳಿಸಿದ. ಕತೆ ಹೇಳಲಿಕ್ಕೆ ತುಂಬ ಸುಲಭ, ಆದರೆ ಮಾಡಲಿಕ್ಕೆ ತುಂಬ ಕಷ್ಟ. ಒಂದು ವಯರ್ ಆಚೆಯಿಂದ ಈಚೆ ಮಾಡಬೇಕು, ಮರ ಕಡಿಬೇಕು, ಏನು ಕಷ್ಟಪಡ್ತಾರೆ ನೋಡಿ ನೀವು. ಟ್ರಾಫಿಕ್ ಆಚೆ ನಿಲ್ಲಿಸಬೇಕು, ಆಚೆ ಹೋಗಿ ಅಂತ ಹೇಳಬೇಕು, ಈಚೆ ಬರಬೇಡಿ ಅಂತ ಹೇಳಬೇಕು. ಏನು ಬೆಳಗಿನಿಂದ ರಾತ್ರಿ ತನಕ ಊರಿಡೀ ಸೇರಿರ್ತದೆ ಒಂದು ಮರ ತುಂಡು ಮಾಡಲಿಕ್ಕೆ. ಹನುಮ ಒಂದು ಮರ ಅಲ್ಲ, ಅಲ್ಲಿರ್ತಕ್ಕ ದೊಡ್ಡ ದೊಡ್ಡ ಮರಗಳನ್ನು, ಹೆಮ್ಮರಗಳನ್ನೆಲ್ಲ ಬೀಳಿಸಿತಾನೆ. ಇಡೀ ವನ, ಅದು ಅಶೋಕ ವನ ಈಗ ಶಾಕ್ ವನ ಆಯಿತು. ರಾವಣನಿಗೆ ಶಾಕ್ ಆಯಿತು, ಏನಪ್ಪ ಇದು ಇಷ್ಟೆಲ್ಲ ಮುರಿದು ಹೋಯಿತು ಅಂತ. ಹನುಮನ ಸಾಮರ್ಥ್ಯ ಅದಿಷ್ಟು. ಹನುಮ ಹೋಗುವಾಗ ಕೊಡಲಿ ಹಿಡ್ಕೊಂಡು ಹೋಗಲಿಲ್ಲ, ಕತ್ತಿ ಹಿಡ್ಕೊಂಡು ಹೋಗಲಿಲ್ಲ, ಚೂರಿ ಹಿಡ್ಕೊಂಡು ಹೋಗಲಿಲ್ಲ, ಯಾವುದೂ ವೆಪನ್ಸ್ ಇಲ್ಲ. ಆದರೆ ತುಂಡು ಮಾಡಿದ ತಲ, ಬರೀ ಕೈಯೇ ಖಡ್ಗ, ಕೈಯೇ ಚೂರಿ, ಕೈಯೇ ಆಯುಧ, ಬರೀ ಕೈಯಿಂದಾಗಿ ಎಲ್ಲ ಮರಗಳನ್ನೂ ಬೀಳಿಸಿದ. ನಿಮಗೆ ಅನ್ನಿಸ್ತದೆ ಏನಪ್ಪ ಒಂದು ಪ್ರಕೃತಿ ವಿರೋಧಿ, ರಾವಣನ ಮೇಲೆ ದ್ವೇಷ ಇರಲಿ, ಈ ಮರಗಿಡಗಳೇನು ಮಾಡಿತ್ತು, ಮರಗಳ ಗಿಡಗಳನ್ನು ಯಾಕೆ ಬೀಳಿಸಬೇಕಾಗಿತ್ತು, ಅದೆಲ್ಲ ಎಂಥ ಸಾಹಸ. ಅದಕ್ಕಿಂತ ರಾವಣನಿಗೆ ಏನೋ 4 ಬಾರಿಸಲಿ, ಅದೇನು ತೊಂದರೆ ಇಲ್ಲ. ಮರಗಿಡಗಳು ಏನಾದರೂ ಸೀತಾದೇವಿಯನ್ನು ತರುವುದರಲ್ಲಿ ಪಾತ್ರವಹಿಸಿವೆಯಾ? ಅದಕ್ಕೆ ಯಾಕೆ ಹಿಂಸೆ ಕೊಡಬೇಕು? ಯಾರ ಮೇಲೋ ಕೋಪ, ಯಾರ ಮೇಲೋ ಅದರ ಪರಿಣಾಮ. ನಮ್ಮದೆಲ್ಲ ಹಾಗೆ ದೌರ್ಬಲ್ಯ. ನಮಗೆ ಕೋಪ ಬಂತು ಅಂದರೆ ಪೆನ್ ತುಂಡು ಮಾಡಿ ಹಾಕ್ತೇವೆ, ಪೆನ್ಸಿಲ್ ತುಂಡು ಮಾಡಿ ಹಾಕ್ತೇವೆ, ಮನೆಯಲ್ಲಿದ್ದ ಬಾಟ್ಲಿ ಒಡೆದು ಹಾಕ್ತೇವೆ. ನಮ್ಮ ದೌರ್ಬಲ್ಯ ಅದು ಅಲ್ಲ. ಕೋಪ ಅದೇನಾದರೂ ಅನ್ಯಾಯ ಮಾಡಿದ, ಯಾರ ಮೇಲೋ ಕೋಪ, ಯಾರ ಮೇಲೋ ಸೇಡು ನಮ್ಮದು. ಮಕ್ಕಳಿಗೆ ಡಬಾ ಡಬಾ ಅಂತ ಹೊಡಿತೇವೆ. ಮಕ್ಕಳೇನು ಮಾಡಿದ್ದಾರೆ ಪಾಪ? ನಮ್ಮದು ಕ್ರಮ ಹಾಗೆ, ದೌರ್ಬಲ್ಯ ಇದು. ರಾವಣನ ಮೇಲೆ ಕೋಪ, ಸೇಡು ತೀರಿಸಿದ್ದು ಮರಗಿಡಗಳ ಮೇಲೆ, ಅದೇನು ಅಂತ. ಇದರಲ್ಲಿ ಒಂದು ಅಂಶ ಇದೆ, ಮತ್ತೆ ಹೇಳ್ತೇನೆ ನಾನು. ಒಂದು ಅಂಶ ಏನು ಅಂತಂದರೆ, ರಾವಣನ ಊರಲ್ಲಿ ಅದು ಯಾಕೆ ಬೆಳೀತು ಹೇಳಿ ಮರ? ಅದು ರಾವಣನ ಊರಲ್ಲೇ ಬೆಳೀಬೇಕಾದ್ರೆ ಯಾವುದೋ ಒಂದು ರಾಕ್ಷಸ ಜಾತಿಗೆ ಸೇರಿದ್ದ ಮರಗಿಡಗಳು. ಮರಗಿಡಗಳು ಅಂದರೆ ಜಡ ಅಲ್ಲ, ಅದು ಮಣ್ಣು ಕಲ್ಲಿನ ಹಾಗಲ್ಲ. ಅದರಲ್ಲಿಯೂ ಜೀವ ಇದೆ, ಮರಗಿಡಗಳಲ್ಲಿಯೂ ಚೇತನ ಇದ್ದಾರೆ, ಜೀವ ಇದ್ದಾರೆ. ಅಲ್ಲಿ ಬದುಕಬೇಕಾದರೆ, ರಾವಣನಿಗೆ ಬೇಕಾದ ಅನುಕೂಲ್ಯವನ್ನು ಮಾಡಬೇಕಾಗಿದ್ದರೆ ಆ ಮರಗಿಡಗಳು ಕೂಡ ಆ ದೈತ್ಯ ಜಾತಿಗಳದ್ದೇ. ಕೆಲವು ಮರಗಿಡಗಳಿವೆ, ಅದು ಏನು ಅಂತಂದರೆ ಮರ ಬಿದ್ದು ಗಾಡಿ ಪುಡಿಯಾಗಿ ಒಳಗಿದ್ದವರೆಲ್ಲ ಜಖಮ್ಮಾಗ್ತಾರೆ. ಅದೆಲ್ಲ ದೈತ್ಯ ಜಾತಿಯ ಮರಗಳು. ಅದು ಸ್ವಭಾವನೇ ಹಾಗೆ, ಇನ್ನೊಬ್ಬರನ್ನು ಬೀಳಿಸಿ ಸಾಯಿಸಿ ಸತಾಯಿಸಬೇಕು ಅಂತಲೇ ಅದರ ಉದ್ದೇಶ ಅದರದ್ದು. ಮರಗಿಡಗಳು. ರಾಮದೇವರು ವಾಲಿಗಿಂತ ತಾನು ಬಲಿಷ್ಠ ಅಂತ ಸುಗ್ರೀವನಿಗೆ ತೋರಿಸಲಿಕ್ಕೆ 7 ಮರಗಳಿಗೆ ಬಾಣಪ್ರಯೋಗ ಮಾಡಿದರು ಅಂತ ಹೇಳುವಾಗ, ಆ ಮರಗಿಡಗಳಲ್ಲಿ ದೈತ್ಯರು ತಪಸ್ಸು ಮಾಡ್ತಿದ್ದರು ಅನ್ನುವ ಕಥೆಯನ್ನು ರಾಮಾಯಣ ಉಲ್ಲೇಖ ಮಾಡಿದೆ. ಕೃಷ್ಣದೇವರು ಒರಳಿಗೆ ಕಟ್ಟಿದಾಗ ಎಳ್ಕೊಂಡೋಗಿ 2 ಅತ್ತಿ ಮರಗಳನ್ನು ಬೀಳಿಸಿದರು ಅಂತ. ದೈತ್ಯರಿಬ್ಬರಿದ್ದರು ಅಲ್ಲಿ, ಚುಮು ಧ್ವನಿ ಅಂತ ಭಾಗವತದಲ್ಲಿ ಉಲ್ಲೇಖ ಮಾಡ್ತಾರೆ.
ದೈತ್ಯರು ಮರಗಿಡಗಳಲ್ಲಿ ಹೋಗಿ ಕೂಡ್ತಾರೆ. ಯಾಕೆಂತಂದರೆ ಆ ಮರಗಿಡಗಳಲ್ಲಿ ಕೂತು ಏನೋ ಅವ್ರದ್ದು ಸಾಧನೆ, ಒಳ್ಳೆಯವರು ಒಳ್ಳೆಯ ಸಾಧನೆ ಮಾಡ್ತಾರೆ, ಕೆಟ್ಟವರು ಕೆಟ್ಟದು ಮಾಡಿ ಸಾಧನೆ ಮಾಡ್ತಾರೆ. ಹಾಗಾಗಿ ರಾವಣನ ಲಂಕೆಯಲ್ಲಿ ಆ ಮರಗಿಡಗಳಲ್ಲಿ ಆ ಚೇತನಗಳು ಕೂತು ಸಾಧನೆ ಮಾಡುವವರು ಅಂತಂದರೆ ರಾವಣನಿಗೆ ಬೇಕಾದ ಅನುಕೂಲ್ಯವನ್ನು ಮಾಡುವವರು. ಹಾಗಾಗಿ ರಾವಣನ ಪಕ್ಷಪಾತಿಗಳು. ಹಾಗಾಗಿ ಮೊದಲೇ ಅದನ್ನು ನಾಶಗೊಳಿಸಿದ. ಅಂದರೆ ರಾವಣನ ಕಾಲ ಮುಗಿಯಿತು, ನಿಮಗೇನು ಇನ್ನೂ ಅವಕಾಶ ಇಲ್ಲ ಅಂತ ಮೊದಲೇ ತೋರಿಸಿದ. ಹನುಮ ರಾವಣನಿಗೆ ಕೊಟ್ಟ ವಾರ್ನಿಂಗ್, ರಾವಣ ಎದುರು ಬರಬೇಕು. ರಾವಣ ಎದುರು ಬರ್ತಾನೆ, ಅವರಿಗೆಲ್ಲ ರಕ್ಷಣೆ ಎಲ್ಲ ಇರ್ತದೆ, Z+ ಸೆಕ್ಯೂರಿಟಿ ಇರ್ತದೆ, ಅಂಥವ್ರನ್ನ ನೋಡಲಿಕ್ಕೆ ಸಾಧ್ಯನ? ನೋಡಬೇಕಾದ್ರೆ ಏನು ಮಾಡಬೇಕು? ಇಂಥದ್ದೇ ಕಿತಾಪತಿ ಮಾಡಬೇಕು. 4 ಬಸ್ಸಿಗೆ ಸೀಮೆ ಎಣ್ಣೆ ಹಾಕಿ ಬೆಂಕಿ ಕೊಡಬೇಕು. ಎಲ್ಲ ಬರ್ತಾರೆ, ಬೀದಿಗಿಳಿದು ಬರ್ತಾರೆ, ಆ ಒಳಗೆ ಕೂತ ಅಧಿಕಾರಿಗಳೆಲ್ಲ ಬರ್ತಾರೆ. ಈ 10 ತಲೆಯವ ತಲೆಗೆ ಏನು 10 ತಲೆ ಇರುವುದಿಲ್ಲ, ಅಂಥವನಿಗೆ ತಲೆಗೆ ಹತ್ತಬೇಕು ಅಂತ ಆದರೆ ಇಂಥ ಕೆಲಸನೇ ಮಾಡಬೇಕು ಅಂತ ಹನುಮ ಮಾಡಿರಬೇಕು ಪ್ರಾಯಶಃ. ಆ ಮರಗಿಡಗಳನ್ನು ಹಾರಿ ಅದನ್ನು ನಾಶ ಮಾಡ್ತಾನೆ. ಈ ಸುದ್ದಿ ರಾವಣನಿಗೆ ಹೋಗಿ ಮುಟ್ತದೆ. ಒಳ್ಳೆಯ ಸುದ್ದಿ ಬಂದರೆ ತುಂಬ ಖುಷಿಯಾಗುತ್ತೆ, ಕೆಟ್ಟ ಸುದ್ದಿ ಬಂದರೆ ಬಹಳ ದುಃಖ. ರಾವಣನಿಗೆ ದುಃಖ ಬರ್ತಲೇ ಇರ್ತದೆ. ಅವನಿಗೆ ತಲೆ 10 ಅಂದರೆ 20 ಕಿವಿಗಳು. ಹಾಗಾಗಿ ಈ ಬೇಡವಾದ ವಾರ್ತೆ ಉಂಟು ನೋಡಿ, ಅದು ಒಂದೊಂದು ಕಿವಿಯಲ್ಲಿ ಕೇಳೋದಲ್ಲ, 20 ಕಿವಿಯಲ್ಲಿ ಕೇಳಬೇಕು. ಎಷ್ಟು ಕಷ್ಟ, ಎಷ್ಟು ಕಷ್ಟ. ನಾವಾದರೆ ಮುಚ್ಚಬಹುದು, ಅವನು 20 ಕೈಯನ್ನು ಹಿಡ್ಕೊಂಡು ಆ ಕಿವಿಯನ್ನು ಮುಚ್ಚಿಕೊಳ್ಬೇಕು. ಎಷ್ಟು ಕಷ್ಟ, ಎಷ್ಟು ಕಷ್ಟ. ರಾವಣನಿಗೆ ತಲೆನೋವು ಆಯ್ತಂತೆ ಈ ವಾರ್ತೆ. ಒಂದು ಕೋತಿ ಬಂದು ಈ ಮರಗಿಡಗಳನ್ನೆಲ್ಲ ಬೀಳಿಸ್ತು. ಅಂದರೆ ಆ ಕೋತಿಯನ್ನು ಹಿಡ್ಕೊಂಡು ತನ್ನಿ ಇಂಥ ತನ್ನ ಸೇನೆಗೆ ಆಜ್ಞೆ ಕೊಟ್ಟ. ಆ ಸೇನೆ ಅಂತಂದರೆ ಸಾಮಾನ್ಯ ಸೇನೆ ಅಲ್ಲ, ಅದು ಕಿಂಕರ ಅಂತ ಅದಕ್ಕೆ ಹೆಸರು. ಕಿಂಕರ ಅಂತಂದರೆ ಅವನು ಹೇಳಿದ ಎಲ್ಲ ಕೆಲಸವನ್ನು ಮಾಡಲಿಕ್ಕೂ ತಯಾರಾಗಿರ್ತಕ್ಕಂಥದ್ದು. ಅದು ಕಿಂ ಕುರಿಯಾಮ್, ಏನು ಮಾಡಬೇಕು ಅಂತ ಕೇಳ್ತಲೇ ಇದೆ, ಎವರ್ ರೆಡಿ ಅದು. ಅಂತಹ ಸೇನೆ. ವರಾತ್ ಹರಸ್ಯ, ರುದ್ರದೇವರ ವರ ಇದೆ ಅದಕ್ಕೆ. ಅಮೃತ್ಯವಹ, ಸಾಯಲಿಕ್ಕೇ ಇಲ್ಲ. ಅದು ರಾವಣ ಹಾಗೆ ಆರ್ಡರ್ ಮಾಡಿದ್ದ, ಅವನು ಕಂಪಲ್ಸರಿಯಾಗಿ ಜಪ ಮಾಡಬೇಕು ಅಂತ, ರುದ್ರದೇವರ ತಪಸ್ಸು ಮಾಡಬೇಕು ಅಂತ, ರುದ್ರದೇವರನ್ನು ಒಲಿಸಿಕೊಂಡು ಬರಬೇಕು ಅಂತ, ಅಲ್ಲಿ ಸಾಯಬಾರದು ಅಂತ ವರ ಪಡ್ಕೊಂಡು ಬರಬೇಕು ಅಂತ ಮಾಡಿದ್ದ. ಅದೆಲ್ಲ ಸೇನೆಗೆ ಸೆಕ್ಯೂರಿಟಿ ಇದೆ, ಅದು ಇನ್ಶೂರೆನ್ಸ್ ಅಲ್ಲ. ಇನ್ಶೂರೆನ್ಸ್ ಸೆಕ್ಯೂರಿಟಿ ಯಾವಾಗ ಅಂತಂದರೆ ಯೋಗಕ್ಷೇಮಂ ವಹಾಮ್ಯ ಅಂತಂದರೆ ಸತ್ತ ಮೇಲೆ. ಇದು ಅಲ್ಲ, ಸಾಯದಿದ್ದಾಗೇ ಇನ್ಶೂರೆನ್ಸ್. ಅದು ವರಾತ್ ಹರಸ, ರುದ್ರದೇವರ ವರದಿಂದ ಅವಧ್ಯತ್ವ ವರವನ್ನು ಪಡೆದವರೇ ಈ ಸೇನೆಯಲ್ಲಿ ಇದ್ದವರು. ರಾವಣ ಹಾಗೇನೆ ಅವನ ಲೈಸೆನ್ಸ್ ಕೊಡಬೇಕಾದ್ರೆ ಕೇಳ್ತಿದ್ದ, ರುದ್ರದೇವರ ವರ ಉಂಟಾ, ಅದನ್ನು ತೋರಿಸಬೇಕು. ರುದ್ರದೇವರು ಹೊರ ಕೊಟ್ಟಿದ್ದಾರೆ ಅವಧ್ಯತ್ವ, ಇಲ್ಲಿ ಸಾಯುವವರು ಇಲ್ಲಿ ಬಂದು ಯಾಕೆ ಸಾಯಬೇಕು? ಹಾಗಾಗಿ ಸೇನೆಗೆ ಸೇರಬೇಕಾದ್ರೇ ಅದು ಕ್ವಾಲಿಫಿಕೇಷನ್ನು ಸೇರಿದ್ದದು. ರುದ್ರದೇವರ ತಪಸ್ಸು ಮಾಡಿ ಸೇರಿತು. ನಾವು ಹಾಗೆ ಮಾಡಬೇಕಂತೆ. ನಮ್ಮ ಮನೆ ಕೆಲಸಕ್ಕೆ ಇಟ್ಟುಕೊಳ್ಬೇಕಾದ್ರೆ ಒಂದಿಷ್ಟು ಜಪ ಮಾಡ್ತೀಯಾ, ರಾಮದೇವರ ಮಂತ್ರ ಜಪ ಮಾಡ್ತೀಯಾ, ನಿನಗೆ ಕೆಲಸ ಅಂತ ಹೇಳಬೇಕು. ದೇವರ ನಂಬಿಕೆ ಇಲ್ಲದಿದ್ದರೆ ಕೊಡುವುದಿಲ್ಲ. ನೋಡಿ, ರಾವಣ ನಾಸ್ತಿಕ, ಪರಮ ನಾಸ್ತಿಕನಾದರೂ ಕೂಡ ಕೆಲಸಕ್ಕಿಟ್ಟುಕೊಳ್ಳುವಾಗ ಆಸ್ತಿಕರನ್ನೇ ಸೇರಿಸ್ತಿದ್ದ. ಎಲ್ಲ ಅಂತಹ ಕಿಂಕರರು. ಹನುಮ ಒಬ್ಬ ಇರುತ್ತು. ಒಂದು ಕೋತಿಯನ್ನು ಹಿಡೀಲಿಕ್ಕೆ 80 ಕೋಟಿ ಯೂತಪಾನ್. 80 ಅಂದರೆ 80 ಕೋಟಿ ಕಮಾಂಡರ್ಸ್ ಯೂತಪಾನ್. 80 ಕೋಟಿ, 80 ಅಲ್ಲ, 80 ಕೋಟಿ ಕಮಾಂಡರ್ಸ್ ಕಳಿಸಿದ. ಪುರಸ್ಸರಾಷ್ಟಕ ಆಯುತಾನ್, ಅದು ಎದುರಲ್ಲಿ ಹೋಗಲಿಕ್ಕೆ ಅಂತ ಮತ್ತೆ 80,000 ಜನ ಮತ್ತೆ ಸೇನೆಯವರನ್ನು ಕಳಿಸಿಕೊಟ್ಟ. ಎಲ್ಲರೂ ಅವಧ್ಯತ್ವ ವರವನ್ನು ಪಡೆದವರು. 1 ಕೋಟಿಯನ್ನು ಹಿಡಿಲಿಕ್ಕೆ ಕಮಾಂಡರ್ಸ್ 80 ಕೋಟಿ, 80 ಕೋಟಿ, ಅದರ ಮೇಲೆ ಇಷ್ಟು ಜನ, 80,000 ಜನ. ಅದು ಹೇಗೆ ಹಿಡಿದ್ರಿ ಇದು ಕೋತಿಯನ್ನು? ಕೈ ಹಿಡಿದ, ಕಾಲು ಹಿಡಿದ, ಬಾಲ ಒಬ್ಬ ಹಿಡಿದ್ರೆ ಮತ್ತೆ ಉಳಿದವರು ಎಂತ ಮಾಡಿ ನೋಡೋದ? ಕ್ಯಾಮರಾ ಫೋಟೋ ತೆಗಿಲಿಕ್ಕನ? ಅಷ್ಟು ಜನ ಕಳಿಸಿದ್ದಾನೆ ರಾವಣ. ಆ ಒಂದು ಕೋತಿಯನ್ನು ಹಿಡ್ಕೊಂಡು. ಅಂದರೆ ಕೋತಿದು ಎಷ್ಟು ಟೆನ್ಷನ್ ಮಾಡಿತ್ತು ರಾವಣನಿಗೆ ಅಂತಂದರೆ, ಅವನು 10 ತಲೆಯನ್ನು ಕೆಡಿಸಿ ಇಷ್ಟು ಜನರನ್ನು ಆರ್ಡರ್ ಮಾಡಿದ, ಕೋತಿಯನ್ನು ಹಿಡ್ಕೊಂಡು ಬನ್ನಿ. ರಾಮಾಯಣ ಹೇಳಿತು, ಅಷ್ಟೂ ಜನ ಯುದ್ಧ ಮಾಡಿದರು. ಒಬ್ಬ ಹನುಮ ಟಾರ್ಗೆಟ್ ಯುದ್ಧ ಮಾಡಿದರು.
ಇವರಿಗೆಲ್ಲ ಕೈಯಲ್ಲಿ ಆಯುಧ, ಹನುಮನ ಕೈಯಲ್ಲಿ ಏನೂ ಇಲ್ಲ, ನಿರಾಯುಧ, ಹೋಗಿ ಚೂಡಾಮಣಿ, ರಗಳೆ ಕೆಲಸ ಅದೊಂದು. ಅದು ಬೀಳಬಾರ್ದು ನೋಡಿ, ಇಷ್ಟು ಯುದ್ಧ ಮಾಡುವಾಗ, ಹೊಡೆಯುವಾಗ, ಬಡಿಯುವಾಗ ಬೀಳಬಾರ್ದು. ಎಷ್ಟು ಜವಾಬ್ದಾರಿ ನೋಡಿ. ಒಂದು ಕೋತಿ ಜೊತೆಗೆ ಇಷ್ಟು ಜನ ಸೇರಿ ಹೋರಾಡಬೇಕು. ಯುದ್ಧ ಪ್ರಾರಂಭ ಆಯಿತು. ಯುದ್ಧದಲ್ಲಿ ಎಲ್ಲ ಆಯುಧಗಳನ್ನು ಬಿಸಾಡಬೇಕು. ಹನುಮ ಸುಲಭದಲ್ಲಿ ಅವರನ್ನು ಕೊಂದಂತೆ. ಅವನ ಹತ್ರ ಆಯುಧ ಇಲ್ಲ. ನಮ್ಮ ದೇವರು ಕೃಷ್ಣ 18 ದಿವಸ ಮಹಾಭಾರತ ಯುದ್ಧದಲ್ಲಿ ಆಯುಧ ಹಿಡ್ಕೊಂಡಿಲ್ಲ. ಇದೇ ಸ್ಫೂರ್ತಿ ನಮ್ಮ ದೇವರಿಗೆ. ಹಾಗೆ ಹನುಮನು ಕೂಡ ಯಾವ ಆಯುಧನೂ ಹಿಡ್ಕೊಂಡಿಲ್ಲ. ಏನು ಮಾಡಿದ ಮತ್ತೆ? ಅಷ್ಟು ಜನರನ್ನು ಸಂಹಾರ ಮಾಡಿದ. ಅಷ್ಟು ಜನ ಆಯುಧವನ್ನು ಬಿಸಾಡಿದರು. ಹನುಮ ಮಾಡಿದ ಕೆಲಸ ಏನು ಅಂತಂದರೆ, ಕೈಯನ್ನು ಹೀಗೆ ಹಿಡ್ದ. ಅವರು ಬಿಸಾಡಿದ ಆಯುಧ ಹನುಮನ ಕೈಗೆ ಬೀಳಬೇಕು. ಪುಷ್ ಮಾಡಿದ. ಯಾರು ಬಿಸಾಡಿದ್ರು ಅವರ ತಲೆಗೆ ಬಿದ್ದು ಅವರೇ ಸತ್ತು ಹೋದರು. ಯಾರು ಆಯುಧಗಳನ್ನು ಬಿಸಾಡಿದ್ದಾರೆ ಅದನ್ನು ಬರೀ ಹೀಗೆ ಮಾಡಿದ್ದಷ್ಟೇ. ಅಷ್ಟು ಮಾಡಿದರೆ ಅವ್ರ ತಲೆಗೆ ಬಿದ್ದು, ಅವರು ಪ್ರಯೋಗ ಮಾಡಿದ ಅಸ್ತ್ರ ಅವರ ತಲೆಗೇ ಬಿದ್ದು ಅವರು ಅಲ್ಲೇ ಸತ್ತು ಹೋದರು. ರಾವಣ ನೋಡ್ತಾನೆ, ನ್ಯೂಸ್ ಫ್ರಂಟ್ ಪೇಜಲ್ಲೇ ಬರ್ತಾ ಇದೆ, ರಾವಣನ 80 ಕೋಟಿ ಸೇನೆ ಸತ್ತುವಾಯಿತು, 80,000 ಜನ ಸೇನೆ ಹೋಯಿತು. ರಾವಣ ಕಣ್ಣೀರು ಹಾಕಿದ. ಎಷ್ಟು ಕಷ್ಟ ನೋಡಿ. ನಮಗೆ 2 ಕಣ್ಣು ನೀರು ಹಾಕಲಿಕ್ಕಿರೋದು, ಅವನಿಗೆ 20 ಕಣ್ಣು ನೀರು ಹಾಕಬೇಕು. ಒದ್ದಾಡ್ತಾ ಇದ್ದಾನೆ ಅವನು. ಅಯ್ಯೋ, ವರ ಇತ್ತು, ಸಾಯಬಾರ್ದವರು, ಅವರು ಸತ್ರು ಅಂತಂದರೆ ರುದ್ರದೇವರ ವರವನ್ನು ಮೀರಿಸುವ ಶಕ್ತಿ ಈ ಕೋತಿ ಸಾಮಾನ್ಯದ್ದಲ್ಲ ಅಂತ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಕರೆದ. ಮತ್ತೆ ಯಾರನ್ನು ಕಳಿಸೋದು ಅಂತ ಪುನಶ್ಚ ಮಂತ್ರಿ ಪುತ್ರಕಾನ್, ಮಂತ್ರಿಯ 7 ಜನ ಮಕ್ಕಳಿದ್ದರು. ಅವರು ಹೇಳಿದ್ರು ನಾನು ಹೋಗ್ತೇನೆ ಅಂತ. ಅವರು ಮತ್ತೆ ಹಾಗೇನೆ, ಅವರು ಎಲ್ಲ ಅವಧ್ಯತ್ವವರ ಪಡೆದವರು. ಅವರು ಯುದ್ಧಕ್ಕೆ ಬಂದರು. ಯುದ್ಧಕ್ಕೆ ಬಂದರೆ ಎಂಥ ಶಕ್ತಿ. ಒಂದು ಬಂಡೆಕಲ್ಲು ಬಿಸಾಡಿದ ಹನುಮ, ಅಲ್ಲೇ ಇದ್ದದ್ದು. ಆ ಬಂಡೆಕಲ್ಲು ಬಿಸಾಡಿದರೆ ಅವರು ಬಾಣದಿಂದ ತುಂಡು ಮಾಡಿದರು. ಮರ ಇತ್ತು ತುಂಡಾದ್ದು, ಅದನ್ನು ತೆಗೆದು ಬಿಸಾಡಿದ. ಮರವನ್ನು ತುಂಡು ಮಾಡಿದರು. ಏನು ಶಕ್ತಿ ಅವರದ್ದು. ಹನುಮ ಕೊನೆಗೆ ಅವರ ತಲಪ್ರಹಾರ ಚೂರ್ಣಿತಾನ್, ತಲದಿಂದ ಒಂದೊಂದು ಹೊಡೆದ, ಎಲ್ಲ ಸತ್ತು. ಹನುಮನಿಗೆ ಎಷ್ಟು ಸುಲಭ ಅಂತಂದರೆ, ಒಂದು ಕೈಯಿಂದ ಹೊಡೆದ್ರೆ ಉರುಳಿ ಕೆಳಗೆ ಬೀಳ್ತಿದ್ರು. ಹನುಮನ ಕೈ ಹೀಗಿರ್ತದೆ. ನೀವು ಕೈ ಮುಗಿದರೆ ಅದು ವರ ಮುದ್ರೆ. ನೀವು ಕೈ ಮುಗಿಲಿಲ್ಲ ಅಂತಂದರೆ ವರ ಅಂದರೆ ನಿಮ್ಮನ್ನು ರವನೇ ಇಲ್ಲ ಅಂತ ಮಾಡುವಂತಹ ಮುದ್ರೆ. ಅಲ್ಲಿಯೇ ಹೊಡಿತದೆ. ಹೊಡಿಲಿಕ್ಕೂ ಸಮರ್ಥ ಹನುಮನ ಆ ಹಸ್ತ. ಅದು ಅಭಯ ಕೊಡಲಿಕ್ಕೂ ಸಮರ್ಥ. ನಾವು ಅದು ಹೇಗೆ ಉಪಾಸನೆ ಮಾಡ್ತೇವೆ ಹಾಗೆ ಅದು ಫಲಿಸ್ತದೆ. ಹನುಮನನ್ನು ಕೊಲ್ಲಬೇಕು ಅಂತ ಬಂದರೆ ಆಯುಧ ಹಿಡ್ಕೊಂಡು ಆಯುಧಗಳು ಅವರ ಮೇಲೆ ಬಿದ್ದು ಅವರೇ ಸಾಯುವ ಸ್ಥಿತಿ ಬಂತು. ಯಾರು ಭಕ್ತಿ ಮಾಡ್ತಾರೆ ಅವರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಅವರು ಸತ್ರು. ಮತ್ತೆ ಪ್ರಗಸಾದಿಗಳು ಬರ್ತಾರೆ, ಅವರನ್ನೂ ಸಂಹಾರ ಮಾಡ್ತಾನೆ. ರಾವಣ ಕೊನೆಗೆ ನಿರುಪಾಯನಾಗಿ ಮತ್ತೆ ನೋಡ್ತಾನೆ ಯಾರನ್ನು ಕರಿಬೇಕು. ರಾಮಾಯಣ ಹೇಳುತ್ತೆ, ಇಡೀ ರಾವಣನ ಸೇನೆಯಲ್ಲಿ ಬಲದಲ್ಲಿ 1/3 ಅಷ್ಟನ್ನು ಈ ಸೇನೆ ಹೊಂದಿತ್ತು. 1/3 ಸೇನೆ ಸತ್ತು ಹೋಯಿತು. ಇನ್ನು ಉಳಿದದ್ದು 2/3 ಅಷ್ಟೇ. ಅದನ್ನು ಉಳಿಸಿದ. ತನ್ನ ಮಗ ಇದ್ದ, ಇನ್ನೊಬ್ಬ ಮಗ ಇದ್ದ. ನೋಡ್ತಾನೆ ರಾವಣ. ಒಬ್ಬ ಮಗ ಅಕ್ಷಕುಮಾರ, ಮಂಡೋದರಿಯ ಮಗ. ಇನ್ನೊಬ್ಬ ಇಂದ್ರಜಿತ್. ನೋಡಿದ ರಾವಣ, ತನ್ನ ಮಗನನ್ನು ನೋಡಿದಂತೆ. ಅಕ್ಷಕುಮಾರ ಎದ್ದು ನಿಂತವನು. ರಾವಣ ಹೇಳಬೇಕಾಗಿಲ್ಲ, ರಾವಣ ನೋಡಿದರೆ ಸಾಕು, ಓ ಇವನೇ ಈಗ ಹೋಗಬೇಕಾದ್ದು. ಅಕ್ಷಕುಮಾರ ಎದ್ದು ನಿಂತ. ರಾವಣ ಆಶೀರ್ವಾದ ಮಾಡಿ ಕಳಿಸ್ತಾನೆ ಅಕ್ಷಕುಮಾರನನ್ನು. ಅಕ್ಷಕುಮಾರ ಅವನು ಸಮರ್ಥನಾದವ, ವರವನ್ನು ಪಡ್ಕೊಂಡು ಬಂದವ. ರಾಮಾಯಣದಲ್ಲಿ ಹೇಳ್ತಾರೆ, ತೃತೀಯ ಏಷ ಚಾಂಶಕಃ ಬಲಸ್ಯ ಹಿ ಇತಿ ಅಚಿಂತಯತ್. 3 ಜನ ಒಂದು ಬಲ ಅಂತ ಇಟ್ಟುಕೊಂಡ್ರೆ ರಾವಣ, ಇಂದ್ರಜಿತ್, ಅಕ್ಷಕುಮಾರ 3 ಬಲಿಷ್ಠರು ಅಂತ ಇಟ್ಕೊಂಡ್ರೆ ಈಕ್ವಲ್ ಬಲ. ಅಂದರೆ 1/3 ಅಕ್ಷಕುಮಾರ, 1/3 ಇಂದ್ರಜಿತ್, 1/3 ರಾವಣ. ಅಂದರೆ ರಾವಣನ ಬಲದ 1 ಅಂಶ
ಅಂದರೆ ಒಟ್ಟು ರಾವಣ ಇಂದ್ರಜಿತ್ತು ಅಂತ ಇಟ್ಕೊಂಡ್ರೆ ರಾವಣನಿಗೆ ಸಮಾನವಾದ ಬಲ ಇರತಕ್ಕ ಇಂದ್ರಜಿತ್ ಯುದ್ಧಕ್ಕೆ ಅಂತ ಬರ್ತಾನೆ. ಇಂದ್ರಜಿತ್ ಮಾಯಾ ಯುದ್ಧದಲ್ಲಿ ತುಂಬ ಚತುರನಾದವ, ಆಕಾಶದಲ್ಲಿ ನೆಗೆದು ಯುದ್ಧ ಮಾಡುವವ. ಹನುಮ ಮೇಲೆ ಬಂದರೆ ಅವನು ಮೇಲಕ್ಕೆ ಹಾರಿ ಹನುಮನ ಜೊತೆಗೆ ಯುದ್ಧವನ್ನು ಮಾಡಿದವ, ಆಯುಧಗಳನ್ನು ಬಿಸಾಡಿದವ. ಹನುಮ ನೋಡಿದ, ಭಾರೀ ಚತುರ ಇದ್ದಾನೆ ಇವ, ನಾನು ಏನು ಮಾಡಬೇಕು ಅಂತ ಹನುಮಂತ ದೇವರು ಒಂದು ಆತ್ಮಸಮೀಕ್ಷೆ ಮಾಡ್ತಾರೆ. ಈಗ 3 ಜನ ಇದ್ದಾರೆ. ರಾವಣ ಕುಂಭಕರ್ಣ ಒಂದು, ಇಂದ್ರಜಿತ್ ಇನ್ನೊಂದು, ಅಕ್ಷಕುಮಾರ ಇನ್ನೊಂದು. ನಾನು ಏನು ಮಾಡಬೇಕಾದ್ದು ಈಗ ಮುಂದಿನದ್ದು? ನೋಡಿ ಎಷ್ಟು ವಿವೇಕ ನೋಡಿ. ಆ ಯುದ್ಧ, ಆ ಗಲಾಟೆ, ಅದರ ಮಧ್ಯದಲ್ಲಿ ಒಂದು ಚಿಂತನೆ ಮಾಡ್ತಾರೆ ಅವರು. ಈಗ ರಾಘವಾಯ ನಾಣ್ಯತ, ರಾವಣ ಕುಂಭಕರ್ಣರು ಇರ್ತಾರೆ, ಅವರನ್ನು ನಾನೇನೂ ಮಾಡಲಿಕ್ಕಾಗಲ್ಲ. ರಾಘವಾಯ ಅದು ರಾಮದೇವರಿಗೆ ಮೀಸಲಾತಿಯಾದ್ದು. ಈ ಮೀಸಲಾತಿಯಲ್ಲಿ ಎಲ್ರಿಗೂ ಪ್ರವೇಶ ಇಲ್ಲ, ಅದು ಇಂಥವರೇ ಬರಬೇಕು ಅಂತ ಇರ್ತದೆ. ಹಾಗೆ ರಾವಣ ಕುಂಭಕರ್ಣ ಅದು ರಾಮನಿಗೋಸ್ಕರ ಮೀಸಲಾತಿ. ಯಾಕೆಂದರೆ ರಾಮದೇವರು ಹೇಳಿದ್ದಾರೆ, ನಾನೇ ಕೊಲ್ಲುವುದು ರಾವಣ ಕುಂಭಕರ್ಣರನ್ನು, ಶಿಶುಪಾಲ ದಂತವಕ್ರರನ್ನು, ಹಿರಣ್ಯಾಕ್ಷ ಹಿರಣ್ಯಕಶಿಪುವನ್ನು ಅಂತ. ಹಾಗಾಗಿ ರಾಘವಾಯ ನಾಣ್ಯತ. ಹನುಮಂತ ದೇವರು ನೋಡಿದ್ರಂತೆ, ಇದು ನಾನು ಮುಟ್ಟಬಾರ್ದಿತ್ತು, ಇದು ರಾಮದೇವರ ನೈವೇದ್ಯಕ್ಕೆ ಇದ್ದದ್ದು. ಯಾವುದು ರಾಮದೇವರ ನೈವೇದ್ಯನೋ ನಾವು ತಿನ್ನಬಾರ್ದು, ದೇವರ ನೈವೇದ್ಯ ಆಗುವುದಕ್ಕಿಂತ ಮುಂಚೆ ಅದನ್ನು ನಾವು ಮುಟ್ಟಬಾರ್ದು. ಹಾಗಾಗಿ ರಾಘವಾಯ ರಾಮದೇವರಿಗೆ ಮೀಸಲಾತಿಯಾದ್ದು, ನಾವು ಮುಟ್ಟಬಾರ್ದು ಅಂತ. ಈ ಕಥೆಯನ್ನು ನೋಡಿ, ದೇವರಿಗೋಸ್ಕರ ಯಾವುದು ಮೀಸಲಾತಿ ಇದೆ ಅದನ್ನು ನಾವು ಮುಟ್ಟಬಾರ್ದು. ದೇವರು ಏನು ಮಾಡ್ತಾರೆ, ನಮಗೇನು ಸಿಗಬೇಕು ಅದನ್ನು ಮುಟ್ಟುವುದಿಲ್ಲ ಅಂತೆ. ಹನುಮ ರಾವಣ ಕುಂಭಕರ್ಣರನ್ನು ಮುಟ್ಟಲಿಲ್ಲ, ಮುಟ್ಟಬೇಕಾಗಿತ್ತು. 2 ಹೊಡೆದ್ರೆ 10 ತಲೆ ಒಂದೇ ಪೆಟ್ಟಿಗೆ ಬೀಳ್ತಿತ್ತು, ಮುಟ್ಟಲಿಲ್ಲ. ಯಾಕೆಂದರೆ ರಾಘವಾಯ ಅದು ರಾಮದೇವರ ನೈವೇದ್ಯ ಅಂತ ಬಿಟ್ಟರು. ರಾಮದೇವರು ಕೃಷ್ಣದೇವರಾಗಿ ಬರ್ತಾರೆ. ಕೃಷ್ಣದೇವರಾಗಿ ಬಂದರೆ 18 ಬಾರಿ ಯುದ್ಧಕ್ಕೆ ಬರ್ತಾನೆ ಜರಾಸಂಧ. ಕೃಷ್ಣದೇವರು ತಪ್ಪಿಸಿಕೊಂಡು ಹೋಗ್ತಾರೆ ಹೊರತು ಅವನ ಎಲ್ಲ ಸೇನೆಯನ್ನು ಸಂಹಾರ ಮಾಡ್ತಾರೆ, ಜರಾಸಂಧನನ್ನು ಮುಟ್ಟುವುದಿಲ್ಲ. ಹಾಗಾಗಿ ಯಾವ ಚಾನಲ್ ನೋಡಿದರೂ ಕೃಷ್ಣ ಸೋತ, ರಣಛೋಡ್ವಾಲ ಯುದ್ಧದಲ್ಲಿ ಸೋತು ಓಡಿದವ, ಈ ನ್ಯೂಸೇ ಇದೆ. ಎಲ್ಲಿಯೂ ಕೃಷ್ಣ ಗೆದ್ದ, ಬಲರಾಮ ದೇವರು ಗೆದ್ದರು ಕಥೆನೇ ಇಲ್ಲ. ಎಲ್ಲ ನ್ಯೂಸ್ ನೋಡಿದರೂ ಅದು ಜರಾಸಂಧ ಮೀಡಿಯಾ ಕೈಯಲ್ಲಿ ಇಟ್ಕೊಂಡಿದ್ದ. ಹಾಗಾಗಿ ಎಲ್ಲ ಮೀಡಿಯಾ ಯಾವ ಚಾನಲ್ ನೋಡಿದರೂ ಜರಾಸಂಧಂದೇ ವೈಭವ. ಅದು ಇವತ್ತು ಹಾಗೆ ನೋಡಿ, ನೀವು ಎಲ್ಲಿಯಾದರೂ ಹೋದರೆ ದ್ವಾರಕಕ್ಕೆ ಹೋಗ್ತೀರಿ, ಅಲ್ಲಿ ಕೃಷ್ಣನ ಕೈ ಮುಗಿತಾರೆ, ಪೂಜಾದ ಮೇಲೆ ಜಯಘೋಷ ಮಾಡಬೇಕು, ರಣಛೋಡ್ವಾಲಾಕೋ ಜೈ ಅಂತ ಹೇಳ್ತಾರೆ, ಯುದ್ಧ ಬಿಟ್ಟು ಓಡಿ ಬಂದವ ಅಂತ. ಅದು ಆ ಭೃತ್ಯ ಪ್ರೇಮ ಅಂದರೆ ಅಷ್ಟು. ಹನುಮನಾಗಿದ್ದಾಗ ರಾವಣ ಕುಂಭಕರ್ಣರನ್ನು ಬಿಟ್ಟಿದ್ದಾನೆ ನನಗೋಸ್ಕರ, ಹಾಗಾಗಿ ಜರಾಸಂಧನನ್ನು ಈ ಭೀಮನಿಗೋಸ್ಕರ ಬಿಡಬೇಕು ಅಂತ ಕೃಷ್ಣದೇವರು ಬಿಟ್ಟರು. ರಾಮನ ಸೇವೆ ಮಾಡಿ ಬಿಟ್ಟದ್ದಕ್ಕೆ ಕೃಷ್ಣನಾಗಿ ಭೀಮನ ಮೂಲಕ ಜರಾಸಂಧ, ಆ ಹನುಮನೇ ಭೀಮ, ಜರಾಸಂಧನನ್ನು ಸಂಹಾರ ಮಾಡಿಸ್ತಾನೆ. ದೇವರದನ್ನು ದೇವರಿಗೆ ನಾವು ಬಿಟ್ಟರೆ ನಮಗೇನು ಸಿಗಬೇಕೋ ಅದನ್ನು ನಮಗೆ ಕೊಡ್ತಾನೆ. ದೇವರದಕ್ಕೆ ನಾವು ಬಾಯಿ ಹಾಕಿದರೆ ನಮಗೆ ಏನೂ ಇಲ್ಲ ಅಂತ ಮಾಡ್ತಾರೆ. ಈ ದೇವಸ್ಥಾನಗಳೆಲ್ಲ ಡಬ್ಬಿ ಇದೆ. ಈ ಡಬ್ಬಿ ಹಣ ಹಾಕಿದರೆ ಅದ್ರ ಕೊಂಡೋಗೋದು ಯಾರೋ ಏನೋ, ಅದು ಯಾರಿಗೋ ಹೋಗಿ ಸಿಗುವಂಥದ್ದು. ಯಾರೋ ಏನೋ ಅಂದರೆ ನಿಮ್ಗೆ ಅರ್ಥ ಆಯ್ತು ನೋಡಿ, ಗೌರ್ಮೆಂಟ್ ಹಿಡ್ಕೊಂಡು ಹೋಗುತ್ತೆ. ಅದು ಸರ್ಕಾರ ಅಂದರೆ ನೋ ಮ್ಯಾನ್, ಯಾರು ಗೊತ್ತಿಲ್ಲ, ಹಿಡ್ಕೊಂಡು ಹೋಗ್ತಾರೆ. ಅದನ್ನು ಡಬ್ಬಿ ಇಟ್ಟರೆ ಅದನ್ನು ಹಿಡ್ಕೊಂಡು ಹೋಗೋದು ಸರ್ಕಾರದವರು. ಒಂದು ಸಲ ಆಲೋಚನೆ ಮಾಡಿ, ಆ ಡಬ್ಬಿಯ ದುಡ್ಡು ಅಂತಂದರೆ ಅದು ರಾಘವಾಯ ಡಬ್ಬಿಗೆ ದುಡ್ಡು ಹಾಕ್ತಾರೆ. ನೀವೊಂದು ಸಲ ನೋಡಿ, ನಾನು ಉಡುಪಿಯಲ್ಲಿ ಇದನ್ನು ತುಂಬ ಗಮನಿಸಿದ್ದೆ. ದುಡ್ಡು ಹಾಕುವಾಗ ಸುಮ್ಮನೆ ಹಾಕೋಲ್ಲ ಅವರು, ದುಡ್ಡು ಹೆಚ್ಚಾಗಿ ಹಾಕೋದಾ, ಆ ದುಡ್ಡು ತಗೊಳ್ತಾರೆ, ಕೈಯಲ್ಲಿ ತಗೊಳ್ತಾರೆ, ಒಂದು ಕಾಯಿನ್ ತೆಕ್ಕೊಂಡು ಕೃಷ್ಣನಿಗೆ ಒಂದು ಸಲ ತೋರಿಸ್ತಾರೆ. ತೋರಿಸಿ 3 ಸಲ ಗರ 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 ಅಂತ ತಿರುಗಿಸ್ತಾರೆ. ಆಮೇಲೆ ಹೆಂಡತಿಯ ತಲೆಗೊಂದು 3 ಸಲ ಗರ 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 ಅಂತ ತಿರುಗಿಸ್ತಾರೆ. ಮಗನ ತಲೆಗೊಂದು, ಮಗಳ ತಲೆಗೊಂದು ಗರ ಗರ ತಿರುಗಿಸಿ ಮತ್ತೆ ಕೃಷ್ಣನಿಗೆ ತೋರಿಸಿ ಠಣ್ಣ ಅಂತ ಆ ಡಬ್ಬಿಗೆ ಹಾಕ್ತಾರೆ. ಒಂದ್ಸಲ ಕೇಳಿದೆ, ನೀವು ಎಂತ ಮಾಡಿದ್ದು ಅಂತ, ಗರ ಗರ ಏನು ತಿರುಗಿಸಿದ್ದು ಅಂತ. ಆಗ ಅವರು ಹೇಳಿದ್ರು, ಪಾಪ ಯುಕಂ ಪಾಪ ಅಂತ ಆ ಪಾಪವನ್ನು ಕರೆಯುತ್ತದೆ, ಆಹ್ವಾನ ಮಾಡಿದ. ಇರುವುದು 1 ರೂಪಾಯಿ ಕಾಯಿನ್,
ಅದರಲ್ಲಿ ಆ ಪಾಪವನ್ನೆಲ್ಲ ಹೀರುದು. ಅವಂದು ಮಾತ್ರ ಅಲ್ಲ, ಅವನ ಹೆಂಡತಿ ಪಾಪ, ಅವನ ಮಕ್ಕಳು ಮಾಡಿದ ಪಾಪ, ಅವನ ಮಗಳು ಮಾಡಿದ ಪಾಪ, ಎಲ್ಲವನ್ನು ಪಾಪ ಇವು ಕಮ್ ಅಂತ ಆವಾಹನೆ ಮಾಡಿ ದೇವರಿಗೆ, ದೇವರೇ ಇಲ್ಲಿ ಎಲ್ಲ ಪಾಪ ಇಲ್ಲಿದೆ ಟಣ್ಣ ಅಂತ. ಈ ಪಾಪಗಳದ್ದೇ ರಾಶಿ ಅಂದರೆ ಆ ಡಬ್ಬಿ. ಈ ಸರ್ಕಾರ ಈ ಪಾಪದ ದುಡ್ಡನ್ನು ಹಿಡ್ಕೊಂಡು ಹೋದರೆ ಅದಕ್ಕೊಂದು ಕುರ್ಚಿ ಗಟ್ಟಿಯಾಗಲಿಕ್ಕೆ ಉಂಟ? ಹಾಗೆ ಅದು ಕುರ್ಚಿ ಅಲ್ಲಾಡ್ತಲೇ ಇರ್ತದೆ, ಒದ್ದಾಡ್ತಲೇ ಇರ್ತದೆ. ಅದು ಸ್ಥಿರ ಆಗಿರುವುದಿಲ್ಲ. ಈ ಪಾಪದ ದುಡ್ಡು ಅದು ಎಲ್ಲಿ ಜೀರ್ಣ ಆಗುತ್ತೆ? ದೇವರ ದುಡ್ಡು, ದೇವರ ಡಬ್ಬಿ, ಅದೆಲ್ಲ ನಾವು ಮುಟ್ಲಿಕ್ಕೆ ಹೋಗಬಾರ್ದು. ದೇವರದ್ದು ಅದು ದೇವರಿಗೇ ಇಡಬೇಕು ಹೊರತು ನಾವು ಮುಟ್ಟಬಾರ್ದು. ನಾವು ದೇವರದ್ದನ್ನು ನಾವು ಮುಟ್ಟಿದರೆ ನಮಗೆ ಇರಲಿಕ್ಕೆ ಬಿಡುವುದಿಲ್ಲ. ನಾವು ದೇವರದನ್ನು ದೇವರಿಗೇ ಮುಟ್ಟಿಸಿದರೆ ದೇವರು ನಮಗೇನು ಸಿಗಬೇಕು, ನಮ್ಮ ಸ್ಥಾನ, ಅದನ್ನು ಸುಭದ್ರವಾಗಿ ಇಡ್ತಾನೆ. ಹನುಮಂತ ದೇವರು ನಮಗೆ ಕಲಿಸಿದ್ದು ರಾಘವಾಯ ನಾಣ್ಯತಾ. ಹಾಗಾಗಿ ನಾವು ರಾವಣನನ್ನು ನಾನೇನು ಮುಟ್ಲಿಕ್ಕಿಲ್ಲ, ಕುಂಭಕರ್ಣನನ್ನು ನಾನು ಮುಟ್ಲಿಕ್ಕಿಲ್ಲ ಅಂತ ಬಿಟ್ಟುಬಿಡಬೇಕು. ಇನ್ನು ಇಂದ್ರಜಿತ್ ಇರ್ತಾನೆ. ಇಂದ್ರಜಿತ್ತನ್ನು ನಾನು ಮುಟ್ಟೋಣ ಅಂತಂದರೆ ಈ ಮುಂದೆ ಬರುವ ಕಪಿಗಳಿಗೆ ಲಂಕೆಯಲ್ಲಿ ಏನು ತಾಕತ್ತಿತ್ತು ಅದು ಗೊತ್ತಾಗೋದಿಲ್ಲ. ಆ ಇಂದ್ರಜಿತ್ತಿನ ಮಾಯಾವಿದ್ಯೆ, ಅವನ ಆ ಸಾಮರ್ಥ್ಯ, ಆ ನಾಗಾಸ್ತ್ರ, ಇಡೀ ಸೇನೆಯನ್ನೇ ಮೂರ್ಛೆಗೊಳಿಸುವ ಆ ಶಕ್ತಿ, ಇದೆಲ್ಲ ಗೊತ್ತಾಗೋದಿಲ್ಲ. ಹಾಗಾಗಿ ಮುಂದಿನ ಬಂದವರಿಗೆ ಗೊತ್ತಾಗಲಿ ಅಂತ ಇಂದ್ರಜಿತ್ತನ್ನೂ ಬಿಟ್ಟುಬಿಟ್ಟಂತೆ, ಏನು ಬೇಡ ಅಂತ. ಬಂದದ್ದಕ್ಕೊಂದು ವ್ಯವಸ್ಥೆ ಮಾಡಬೇಕಲ್ಲ. ಹಾಗೆ ತೃತೀಯ ಏಷ ಚಾಂಶಕಃ ಬಲಸ್ಯ ಇತಿ ಅಚಿಂತಯತ್. ಈ ಮೂರನೇ ಒಂದು ಬಲ, ಒಂದು ರಾವಣ, ಎರಡನೇದು ಇಂದ್ರಜಿತ್, ಅದಕ್ಕೆ ಸಮಾನವಾದ ತಾಕತ್ತಿರತಕ್ಕಂಥವನು ಈ ಅಕ್ಷಕುಮಾರ. ಹಾಗಾಗಿ ಇವನಿಗೊಂದು ಗತಿ ನಾನು ತೋರಿಸಬೇಕು ಅಂತ ಹನುಮಂತ ದೇವರು ತೀರ್ಮಾನ ಮಾಡಿದ್ರು. ಆ ಇಂದ್ರಜಿತ್ ಗೊತ್ತಿಲ್ಲ, ಹೊಡೆಯುತ್ತಲೇ ಇದ್ದಾನೆ. ಈ ಕೋತಿಗೆ ಏನು ಮಾಡಬೇಕೇನು ಏನು ತೋಚ್ತಾ ಇಲ್ಲ, ತೋಚುವುದಿಲ್ಲ ಅಲ್ಲ, ಆತ್ಮ ಸಮೀಕ್ಷಣೆ, ಮುಂದೇನು ಮಾಡಬೇಕಾದ್ದು ಅಂತ ಆಲೋಚನೆ ಮಾಡಿದರು. ಇವ ಬಾಣ ಅಸ್ತ್ರ ಪ್ರಯೋಗ ಮಾಡ್ತಲೇ ಇದ್ದ. ಹನುಮನಿಗೆ ಏನು ಆಗಲಿಲ್ಲ. ಕೊನೆಗೆ ಹನುಮ ಅವನ ಕಾಲು ಹಿಡ್ದ. ತುಂಬ ಖುಷಿಯಾಯಿತು. ನನ್ನ ಬಲ ನೋಡಿ ಇವನಿಗೇನೂ ಮಾಡಲಿಕ್ಕಾಗದೆ ನನ್ನ ಕಾಲು ಹಿಡ್ದ. ತುಂಬ ಖುಷಿಪಟ್ಟ. ಕಾಲು ಹಿಡಿದ್ರೆ ಖುಷಿ ಆಗುತ್ತೆ ರೀ ಅಲ್ವಾ? ಯಾರಾದರೂ ನಮಸ್ಕಾರ ಮಾಡಿದರೆ ಖುಷಿ ಆಗೋದಿಲ್ವಾ? ನಮಸ್ಕಾರ ಮಾಡಿದ್ರೆ ಕೋಪ ಬರ್ತದೆ. ಮಾಡಲಿಲ್ಲ ಇವರು, ಮಾಡಿದರೆ ಅಬ್ಬಾ ಕಾಲು ಹಿಡಿದರೆ ನಮಸ್ಕಾರ ಮಾಡಿದರು ತುಂಬ ಖುಷಿ ಪಡ್ತೇವೆ. ಕಾಲು ಹಿಡಿದಿದ್ದರಿಂದ ಖುಷಿ ಪಡಬೇಡಿ ಅಂತ ರಾಮಾಯಣ ಹೇಳುತ್ತೆ. ಅದು ಯಾಕೆ ಅಂತಂದರೆ, ಕಾಲು ಹಿಡಿದು ಯಾಕೆ ಹೇಳಿ? ಈಗ ಹನುಮ ಕಾಲು ಹಿಡಿದ ಇಂದ್ರಜಿತ್ತಿನದ್ದು, ಅದು ಅಕ್ಷಕುಮಾರಂದು. ಯಾಕೆ ಹಿಡ್ದ? ಕಾಲು ಹಿಡಿದ್ರೆ ಎಳಿಬೇಕು ಅಂತ, ಸುಮ್ಮನೆ ಕಾಲು ಹಿಡಿದದ್ದಲ್ಲ. ಹಾಗೆ ನಮ್ಮ ಕಾಲು ಹಿಡಿತಾರೆ ಅಂತಂದರೆ ಅದು ಎಳಿತಾರೆ ಅಂತ ಅರ್ಥ. ಸುಮ್ಮನೆ ನಮಸ್ಕಾರ ಮಾಡೋಲ್ಲ. ನಮಸ್ಕಾರ ಮಾಡಿದರು ಅಂತಂದರೆ ನಮ್ಮ ಅಕೌಂಟಿಂದ ಮೈನಸ್ ಆಯಿತು, ಅವರ ಅಕೌಂಟಿಗೆ ಬಿತ್ತು. ಈ ಫಾಸ್ಟ್ಯಾಗಲ್ಲಿ ಹೋದಾಗೆ ಗೊತ್ತಿಲ್ಲದಿದ್ದಾಗಲೇ ಹೋಗಿಬಿಡ್ತದೆ ಅಕೌಂಟಿಗೆ ಹೋಗಿಬಿಡ್ತದೆ. ನಮಸ್ಕಾರ ನಾವು ಮಾಡಿಸಿಕೊಂಡ್ರೆ ನಮ್ಮ ಅಕೌಂಟಿಂದ, ಪುಣ್ಯದ ಅಕೌಂಟಿನಿಂದ ನಮ್ಮ ಪುಣ್ಯ ನಮಸ್ಕಾರ ಮಾಡಿದವನ ಅಕೌಂಟಿಗೆ ಬೀಳ್ತದೆ. ಹಾಗಾಗಿ ಅದು ಮೈನಸ್ ಆಗ್ತಾ ಹೋಗ್ತದೆ. ನಾವು ಮಾಡೋದೇ ಜಪ ಇಷ್ಟು, ನಾವು ಪೂಜೆ ಮಾಡೋದೇ ಒಂದಿಷ್ಟು, ಆ ಇದ್ದ ಪುಣ್ಯನೂ ಹೋಯಿತು ಅಂತಂದರೆ ಮತ್ತೆ ಏನಿಲ್ಲ ನಮ್ಮ ಬ್ಯಾಲೆನ್ಸ್ ನಮ್ಮ ಹತ್ರ. ಹಾಗಾಗಿ ನಾವು ಹೇಳಲಿಕ್ಕಾಗೋಲ್ಲ, ಕೊಡಲಿಕ್ಕಾಗೋಲ್ಲ. ಇದೆಲ್ಲ ಸಮಸ್ಯೆಗಳು. ಈ ಸ್ವಾಮಿಗಳಿದ್ದಾರೆ ನೋಡಿ, ಭಾಳ ಬುದ್ಧಿವಂತರವರು. ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ ಕೂಡಲೇ ನಾರಾಯಣ ಅಂತ ಗಟ್ಟಿ ಹೇಳ್ತಾರೆ. ಅದು ಏನು ಹೇಳೋದು ಅಂತಂದರೆ, ನೀವು ನಮಸ್ಕಾರ ಮಾಡಿದ್ರಿ ನಾರಾಯಣ, ಅದು ನಿನಗೆ, ಅದು ನಿನ್ನ ಅಕೌಂಟಿಂದ ಅವರ ಅಕೌಂಟಿಗೆ ಹೋಗಲಿ ಹೊರತು ನನ್ನ ಅಕೌಂಟಿಂದ ಏನೂ ಹೋಗಬಾರ್ದು. ಅದು ಏನಿದ್ರು ನಿಮಗೆ ಇದ್ದದ್ದು. ಹಾಗಾಗಿ ಅದು ದೇವರ ಅಕೌಂಟಿಂದ ಹೋಗ್ತದೆ ಅವರಿಗೆ. ಸ್ವಾಮಿಗಳ ಅಕೌಂಟ್ ಭದ್ರವಾಗಿ ಹಾಗೇನೆ ಉಳಿತದೆ. ಅದು ನಾವು ಹಾಗೆ ಅನುಸಂಧಾನ ಮಾಡಬೇಕಂತೆ. ಕಾಲು ಹಿಡಿದರೆ ನನ್ನ ಕಾಲು ಹಿಡಿದದ್ದಲ್ಲ, ಅದು ದೇವರ ಕಾಲು ಹಿಡಿದದ್ದು ಅಂತ ಅನುಸಂಧಾನ ಮಾಡಿದರೆ ದೇವರಿಗೆ ಅದು ಅಂತ ತಿಳ್ಕೊಂಡ್ರೆ ಭಗವಂತ ಆ ಪುಣ್ಯವನ್ನು ಕೊಡ್ತಾನೆ. ನಮ್ಮದು ಅಂತ ನಾವು ಭಾವನೆ ಮಾಡಬಾರ್ದು. ಹನುಮ ಕಾಲು ಹಿಡಿದ. ಯಾಕೆ ಕಾಲು ಹಿಡಿದ ಅಂತಂದರೆ, ಅವನು ಸೋತು ಹೋಗಿ ಕಾಲು ಹಿಡಿದದ್ದಲ್ಲ, ಅವನನ್ನು ಸೋಲಿಸ್ಲಿಕ್ಕೋಸ್ಕರ ಕಾಲು ಹಿಡಿದ. ಚಕ್ರವತ್ ಭ್ರಮಾತುರಂ, ಒಂದು ಚಕ್ರದ ಹಾಗೆ ಗರಾಗರ ಅಂತ ಆಕಾಶದಲ್ಲಿ ತಿರುಗಿಸಿದ. ಎಂತಹ ಶಕ್ತಿ ನೋಡಿ! ಇಡೀ ದೇಶವನ್ನೇ ತಿರುಗಿಸುವ ಶಕ್ತಿಯುಳ್ಳ ಅಕ್ಷಕುಮಾರ ಅವನನ್ನು ಆಕಾಶದಲ್ಲಿ ತಿರುಗಿಸಿದ, ಗರ ಅಂತ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ. ಹನುಮನ ಹತ್ರ ಕೇಳಿದ್ರಂತೆ ಮೀಡಿಯಾದವರು,
ಹನುಮ ಅದು ಯಾಕೆ ನೀವು ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದಿ ಅಂತ. ನಮ್ಮಲ್ಲೆಲ್ಲ ಉತ್ಸವ ಆಗುತ್ತೆ ನೋಡಿ, ದೇವರ ಉತ್ಸವ ಆಗುವಾಗ ಈ ಬೀದಿಯಲ್ಲಿ ಪ್ರದಕ್ಷಿಣೆ ಬರಬೇಕು ನೋಡಿ. ಆ ಪ್ರದಕ್ಷಿಣೆ ಹೊರಗೆ ಬರಬೇಕಾದ್ರೆ ಒಂದು ತೆಂಗಿನಕಾಯಿ ತೆಗೊಳ್ತೇವೆ. ಒಂದು ತೆಂಗಿನಕಾಯಿ ತೆಕ್ಕೊಂಡು ದೇವರಿಗೆ ಒಂದು ಗರ ಗರ ಗರ, ಅದು ಯಾಕೋ ಗೊತ್ತಿಲ್ಲ, ದೇವರ ನಿಮ್ಮ ಗ್ರಾಚಾರ ಹೋಗ್ಲಿಂತಲೋ ನಮ್ಮ ಗ್ರಾಚಾರ ಹೋಗ್ಲಿಂತಲೋ ದಾರಿಯಲ್ಲಿದ್ದವರ ಒಂದು ತೆಂಗಿನಕಾಯಿ ತೆಕ್ಕೊಂಡು ಗರ ಗರ ಅಂತ ತಿರುಗಿಸಿ ಅದನ್ನು ನೆಲಕ್ಕೆ ಅಪ್ಪಳಿಸಿ ಆ ಉತ್ಸವ ಹೋಗುತ್ತೆ. ಹನುಮತ್ ದೇವರು ಆಲೋಚನೆ ಮಾಡಿದ್ರಂತೆ, ರಾಮದೇವರು ಬರಲಿಕ್ಕಿದ್ದಾರೆ ಲಂಕೆಗೆ. ದೇವರು ಬರುವಾಗ ತೆಂಗಿನಕಾಯಿಗೆಲ್ಲ ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ, ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ಗಡಿಬಡಿಯಲ್ಲಿ. ಹಾಗಾಗಿ ಈ ಅಕ್ಷಕುಮಾರನ ತಲೆನೇ ತೆಂಗಿನಕಾಯಿ ಅಂತ ಅನುಸಂಧಾನ ಮಾಡಿ, ರಾಮ ಇದು ನೀನು ಬರುವಾಗ ನಿನಗೆ ಬರುವ ವಿಘ್ನಗಳಿಗೆಲ್ಲ ಇದು ಪರಿಹಾರ ಆಗಲಿ ಅಂತ ಗರ 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 ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ. ಅಂದರೆ ರಾಮದೇವರು ಬರಲಿಕ್ಕೆ ದಾರಿ ಕ್ಲಿಯರ್ ಆಯಿತು. ಅಕ್ಷಕುಮಾರ ತಲೆ ಚೂರ್ಣವಾಗಿ ನೆಲಕ್ಕೆ ಅಪ್ಪಳಿಸಿದ. ಅಕ್ಷಕುಮಾರನ ತಲೆ ತಿರುಗಿ ಬಿತ್ತು. ಅಕ್ಷಕುಮಾರ ಅವನು. ಅಕ್ಷ ಅಂದರೆ ಇಂದ್ರಿಯಗಳು, ಅದು ಕೆಟ್ಟ ಜ್ಞಾನ ಕೊಡುವವ. ಕು ಅಂದರೆ ಕೆಟ್ಟದ್ದು, ಮಾ ಅಂದರೆ ಜ್ಞಾನ. ಅಕ್ಷಕುಮಾರ ವಿಪರೀತ ಜ್ಞಾನವನ್ನು ಕೊಡುವವ. ಹಾಗಾಗಿ ಅವನ ತಲೆಯನ್ನು ಯಾಕೆ ಬೀಳಿಸಿದ ಅಂತಂದರೆ, ಎಷ್ಟು ಜನರ ತಲೆ ನೀನು ಕೆಡಿಸಿದ್ದಿ, ಹಾಗಾಗಿ ನಿನ್ನ ತಲೆಯೇ ಒಡಿತೇನೆ ಅಂತ ಹನುಮಂತ ದೇವರು ನೆಲಕ್ಕೆ ಅಪ್ಪಳಿಸಿದರಂತೆ. ನಾವು ದುರ್ಬೋಧನೆ ಮಾಡಿದರೆ, ಕೆಟ್ಟ ಚಿಂತನೆ ಕೊಟ್ಟರೆ ಹನುಮಂತ ದೇವರು ಇದನ್ನು ಸಹಿಸಿಕೊಳ್ಳುವುದಿಲ್ಲ, ನಮ್ಮ ತಲೆ ಒಡೀತಾರೆ ಅನ್ನೋ ಅನುಸಂಧಾನ ಇಲ್ಲಿ ತುಂಬಿಕೊಂಡಿರತಕ್ಕಂಥದ್ದು. ನಮಗೆ ಹನುಮಂತ ದೇವರು ಏನು ಮಾಡಬೇಕು ಅಂತಂದರೆ, ಆ ಅಕ್ಷಕುಮಾರನ ತಲೆ ಇದೆ ನೋಡಿ, ಅಂದರೆ ವಿಪರೀತ ಜ್ಞಾನ ದೇವರ ಬಗ್ಗೆ, ವಾಯುದೇವರ ಬಗ್ಗೆ ವಿಪರೀತ ಜ್ಞಾನ ಏನಿದೆ ಅದನ್ನು ನಾಶ ಮಾಡಲಿ ಅಂತ ನಾವು ಹನುಮಂತ ದೇವರ ಹತ್ರ ನಾವು ಮಾಡಬೇಕಾದ ಪ್ರಾರ್ಥನೆ. ಅಕ್ಷಕುಮಾರ ಸತ್ತು ಬಿದ್ದ. ಇಂದ್ರಜಿತ್ತನ್ನು ರಾವಣ ಕಳಿಸ್ತಾನೆ. ಇಂದ್ರಜಿತ್ತಿನ ಜೊತೆಗೆ ಯುದ್ಧ ನಡೆದು ರಾವಣನ ಒಡ್ಡೋಲಗ ಅದೆಲ್ಲ ನೋಡಬೇಕು. ಅದೆಲ್ಲ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು